करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ಈ ಒಂದು ಆತ್ಮಜ್ಞಾನವನ್ನು ವೆರಿ ಸೀಕ್ರೆಟ್ ನಾಲೆಡ್ಜ್ ಆ್ಯಂಡ್ ಇಟ್ ಈಸ್ ವೆರಿ ರೇರ್ ನಾಲೆಡ್ಜ್, ಮತ್ತು ಇದು ಬಹಳ ಸೂಕ್ಷ್ಮ, ಅಣುಪ್ರಮಾಣಾತ್ ಅಣೀಯಾನ್ ಅಂತ ಕರೆದಿದ್ದಾರೆ. ಅಂತಂದರೆ ಯಾವುದನ್ನು ನಾವು ಸೂಕ್ಷ್ಮ ಅಂತ ಹೇಳ್ತೀವಿ, ಬಹುಶಃ ಆ ಒಂದು ಸೂಕ್ಷ್ಮವನ್ನು ನಾವು ಗುರುತಿಸಬಹುದೇನೋ, ಆದರೆ ಸೂಕ್ಷ್ಮಕ್ಕಿಂತ ಬಹಳ ಸೂಕ್ಷ್ಮ ಇದು ಈ ಒಂದು ಆತ್ಮಜ್ಞಾನ ಅನ್ನುವಂತಹದ್ದು. ಸೂಕ್ಷ್ಮ ಅನ್ನುವಂತಹದ್ದೇ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಭೂತ ಕನ್ನಡಿಯ ಸಹಾಯದಿಂದ ಬಹಳ ಸಣ್ಣಗಿರುವಂತಹದ್ದನ್ನು ಎಲ್ಲೋ ಸ್ವಲ್ಪ ಮಾತ್ರ ನೋಡುವಂತಹ ಪ್ರಯತ್ನ ನಾವು ಮಾಡಬಹುದು. ಆದರೆ ಈ ಆತ್ಮಜ್ಞಾನ ಅನ್ನುವಂತಹದ್ದು ಎಷ್ಟು ಸೂಕ್ಷ್ಮ ಅಂತಂದರೆ ಅದು ಇಂದ್ರಿಯಗಳಿಗೆ ಸಿಗೋದಿಲ್ಲ ಅಂತಂದ ಮೇಲೆ ಇನ್ನು ಭೂತ ಕನ್ನಡಿ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಯಾವ ಇನ್ಸ್ಟ್ರೂಮೆಂಟ್ಸ್ಗಳಿಗೂ ಈ ಆತ್ಮಜ್ಞಾನ ಅನ್ನುವಂತಹದ್ದು ಸಿಗೋವಂತಹದ್ದಲ್ಲ. ಆತ್ಮವಿಚಾರ ಅನ್ನುವಂತಹದ್ದು ನೋಡೋದಕ್ಕೆ, ಕೇಳೋದಕ್ಕೆ, ಮುಟ್ಟೋದಕ್ಕೆ, ರುಚಿಗೆ, ವಾಸನೆಗೆ ಸಿಗುವಂತಹ ಒಂದು ವಸ್ತು ಅಲ್ಲ. ಅದು ಒಂದು ವಸ್ತು ಅಂತಂದರೆ ಅದು ಹೀಗಿದೆ ಅಂತ ಹೇಳಿ ಅದರ ಸ್ವರೂಪವನ್ನು ನಾವು ಗ್ರಹಿಸ್ಬೋದು, ನೋಡ್ಬೋದು, ಏನೋ ಒಂದು ಮಾಡ್ಬೋದು. ಬಟ್ ಈ ಆತ್ಮಜ್ಞಾನ ಅಂತ ಹೇಳಿದಾಗ ಇಟ್ ಕ್ಯಾನ್ ಓನ್ಲಿ ಬಿ ರಿಯಲೈಸ್ಡ್. ಅದು ರಿಯಲೈಸೇಷನ್ಗೆ ಸಿಗುವಂತಹದ್ದು. ಅಷ್ಟು ಸೂಕ್ಷ್ಮವಾದ ಒಂದು ಜ್ಞಾನ ಇದು. ಸೊ ವೇದಾಂತದಲ್ಲಿ, ಉಪನಿಷತ್ಗಳಲ್ಲಿ ಒಬ್ಬ ಗುರು, ಆಚಾರ್ಯ ಹೀಗೆ ಆತ್ಮವಿಚಾರವನ್ನು ಪ್ರಶಂಸೆ ಮಾಡುವುದರ ಜೊತೆಗೆ ಅದು ಬಹಳ ಸೂಕ್ಷ್ಮ ಅಂತ ಹೇಳಿದಾಗ ಸಾಧಕನಿಗೆ ಅನ್ನಿಸ್ಬಹುದು, ಹಾಗಾದರೆ ಇದು ನನಗೆ ಸಿಗತ್ತಾ, ಇದಕ್ಕೆ ನಾನು ಪ್ರಯತ್ನ ಮಾಡಬಹುದಾ, ಹಾಗಾದರೆ ಮಾಡಿದ್ರೆ ಏನಾದರೂ ವ್ಯರ್ಥವಾಗತ್ತಾ ಅನ್ನುವಂತಹ ಡೌಟ್ಸ್ ಬರಬಹುದು. ಒಂದು ಹೆಜ್ಜೆ ಮುಂದೆ ಹಾಕೋನು ಹಿಂದೆ ಹೋಗಬಹುದು. ಯಾಕೆಂದರೆ ಇದು ಅಷ್ಟೊಂದು ಸೂಕ್ಷ್ಮ ಅಂದಮೇಲೆ ಬಹುಶಃ ನನಗೆ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಡೌಟ್ ಕೂಡ ಬರಬಹುದು. ವೇದಾಂತ ಯಾವಾಗಲೂ ನಮ್ಮನ್ನು ತಿದ್ದೋದಕ್ಕೆ, ನಮ್ಮ ಬೆನ್ನು ತಟ್ಟೋದಕ್ಕೆ, ನೀನು ಚೆನ್ನಾಗಿ ಬದುಕು ಅಂತ ಹೇಳೋದಕ್ಕೆ ಇರುವಂತಹದ್ದು ನಮ್ಮ ಶಾಸ್ತ್ರ ಗ್ರಂಥ, ವೇದಾಂತ, ಉಪನಿಷತ್ತು. ಒಬ್ಬ ಗುರು ಕೂಡ ಅವನು ಯಾಕೆ ಜನ್ಮ ತಗೋತಾನೆ ಅಂತಂದರೆ ಅನೇಕ ಸಾಧಕರನ್ನು ಮೇಲ್ಗಡೆ ಎತ್ತಬೇಕು, ಅದಕ್ಕೆ ಅವನು ಜನ್ಮ ತಗೋತಾನೆ. ಸೊ ಒಬ್ಬ ಗುರು ಈ ಥರ ಇದನ್ನು ಬಹಳ ಸೂಕ್ಷ್ಮ, ಯಾಕೆ ಇದನ್ನು ಸೂಕ್ಷ್ಮ ಅಂತ ಕರೀತಾನೆ ಅಂತಂದರೆ ಒಂದು ಕುತೂಹಲ ಹುಟ್ಟಬೇಕು, ಅಂತಹ ಸೂಕ್ಷ್ಮವನ್ನು ನಾನು ತಿಳ್ಕೋಬೇಕು ಅನ್ನುವಂತಹ ಹಠ ನಮ್ಮಲ್ಲಿ ಬರಬೇಕು. ದಟ್ ಈಸ್ ಸಾಧನೆ. ಆದ್ದರಿಂದ ಇಷ್ಟೊಂದು ಸೂಕ್ಷ್ಮವಾಗಿರುವಂತಹದ್ದನ್ನು ಹೇಗೆ ನಾನು ತಿಳ್ಕೋಬಹುದು ಅಂತಂದರೆ ವೇದಾಂತ ಹೇಳುತ್ತೆ, ಒಂದು ವೇಳೆ ನೀನೇ ಅದಕ್ಕಿಂತ ಸೂಕ್ಷ್ಮವಾಗಿ ಹೋದರೆ ಬಹುಶಃ ಅದನ್ನು ನೀನು ಗ್ರಹಿಸಬಹುದು. ಸೊ ಯಾವ ಒಂದು ಆತ್ಮಜ್ಞಾನ ಅನ್ನುವಂತಹದ್ದು ಬಹಳ ಸೂಕ್ಷ್ಮ ಅಂತ ನಮ್ಮ ಶಾಸ್ತ್ರ ಗ್ರಂಥಗಳು, ಇಲ್ಲಿ ಆಚಾರ್ಯ ಯಾರು ಅಂತಂದರೆ ಯಮಧರ್ಮರಾಜ, ಅವನೇ ಈ ಒಂದು ಆತ್ಮಜ್ಞಾನವನ್ನು ಬಹಳ ಸೂಕ್ಷ್ಮ ಅಂತ ಕರೆದಿರೋದ್ರಿಂದ ಅಂತಹ ಸೂಕ್ಷ್ಮವಾದದ್ದನ್ನು ನಾವು ಗ್ರಹಿಸಬೇಕು ಅಂತಂದರೆ ಆ ಸೂಕ್ಷ್ಮಕ್ಕಿಂತ ನಾವು ಮತ್ತಷ್ಟು ಸೂಕ್ಷ್ಮವಾಗಿ ಹೋಗಬೇಕು. ಆಗ ಈ ಒಂದು ಸೀಕ್ರೆಟ್ ನಾಲೆಡ್ಜ್, ರೇರ್ ನಾಲೆಡ್ಜ್, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ಅಣುವಿಗಿಂತ ಸೂಕ್ಷ್ಮ ಅಂತ ಏನೆಲ್ಲ ಕರೆದಿದ್ದಾರೆ, ದಟ್ ಕ್ಯಾನ್ ಬಿ ರಿಯಲೈಸ್ಡ್.
ಬಟ್ ವಾಟ್ ಈಸ್ ಆ್ಯಕ್ಚುಲಿ ಸೂಕ್ಷ್ಮ? ಈ ಸೂಕ್ಷ್ಮ ಅನ್ನೋದನ್ನು ಈ ರೀತಿ ಅಷ್ಟೊಂದು ಅದರ ಬಗ್ಗೆ ಕಲ್ಪನೆಗೆ ಸಿಗದೇ ಇರೋ ಹಾಗೆ ಅದನ್ನು ಕರೀತಾ ಇದ್ದಾರೆ ಅಂತಂದರೆ ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ತುಂಬ ಸೂಕ್ಷ್ಮ ಅಂತ ಹೇಳ್ತಾ ಅದ್ರ ಕಡೆ ಗಮನ ಹೋಗ್ತಾ ಹೋದರೆ ಆ ಸೂಕ್ಷ್ಮತೆ ನಮಗೆ ಅರ್ಥನೇ ಆಗೋದಿಲ್ಲ. ಆದ್ದರಿಂದ ಸೊ ವಾಟ್ ಈಸ್ ದಿಸ್ ಸೂಕ್ಷ್ಮ? ಏನಿದು ಸೂಕ್ಷ್ಮ ಅಂತಂದರೆ? ಯಾವುದನ್ನು ನಾವು ಸೂಕ್ಷ್ಮ ಅಂತ ಕರಿತೀವಿ ಅಂತಹ ಸೂಕ್ಷ್ಮವಾಗಿರುವಂತಹದ್ದಕ್ಕೆ ಬಹಳ ಕಡಿಮೆ ಪ್ರಾಪರ್ಟಿಗಳಿರುತ್ತೆ. ಗುಣವಿಶೇಷ ಅಂತ ಪ್ರಾಪರ್ಟೀಸ್ ಅಂತಂದರೆ ಈ ಸಂದರ್ಭದಲ್ಲಿ ಇದನ್ನು ತಿಳ್ಕೋಬೇಕಾದ್ರೆ ಯಾವುದೇ ಒಂದನ್ನು ನಾವು ಸೂಕ್ಷ್ಮ ಅಂತ ಕರೆದಾಗ ಆ ಸೂಕ್ಷ್ಮದಲ್ಲಿ ಬಹಳ ಮಿನಿಮಮ್, ವೆರಿ ಲೀಸ್ಟ್ ಕ್ವಾಲಿಟೀಸ್, ಗುಣವಿಶೇಷತೆಗಳು ಇರುತ್ತೆ. ಆ ಪ್ರಾಪರ್ಟಿಗಳೆಲ್ಲ ಅದು ಎಷ್ಟೆಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟಷ್ಟು ಅದು ಸೂಕ್ಷ್ಮವಾಗುತ್ತಾ ಹೋಗುತ್ತೆ. ಸೊ ಇಲ್ಲಿ ಸೂಕ್ಷ್ಮ ಅಂತಂದರೆ ಅಲ್ಲಿ ಯಾವುದೇ ರೀತಿಯಾದ ಪ್ರಾಪರ್ಟಿ ಎನ್ನುವಂತಹದ್ದು ಇಲ್ಲ. ಒಂದು ವೇಳೆ ಇದ್ದರೆ ವೆರಿ ಲೀಸ್ಟ್, ವೆರಿ ಮಿನಿಮಮ್ ಇರಬಹುದೇನೋ, ಅಲ್ಲಿ ಇರಬಹುದೇನೋ, ಆದರೆ ಇಲ್ಲದೆ ಇರುವಂತಹದ್ದೇ ಹೆಚ್ಚಿನ ಪಾಲು. ಸೊ ಬಹಳ ಕಡಿಮೆ ಇರುವಂತಹ ಪ್ರಾಪರ್ಟಿಗಳನ್ನು ಸೂಕ್ಷ್ಮ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಬಟ್ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ಆ ಸೂಕ್ಷ್ಮದಲ್ಲಿ ಬಹಳ ಕಡಿಮೆ ಪ್ರಾಪರ್ಟಿ ಇರಬಹುದು, ಬಟ್ ದಟ್ ಇಟ್ ಸೆಲ್ಫ್ ಈಸ್ ಎ ವೆರಿ ಹ್ಯೂಜ್ ಎಸೆನ್ಸ್. ಯಾವುದರಲ್ಲಿ ಅಷ್ಟೊಂದು ಕಡಿಮೆ ವಿಶೇಷತೆಗಳಿದೆ ಆ ಕಡಿಮೆನಲ್ಲಿ ಬಹಳ ಅಗಾಧವಾದಂತಹ ಒಂದು ಸಾರ, ಜ್ಞಾನ ಇದೆ. ಪ್ರಾಪರ್ಟಿ ಕಡಿಮೆ ಇರಬಹುದು, ಅದರಲ್ಲಿ ತುಂಬಿರುವಂತಹ ನಾಲೆಡ್ಜು ಇಟ್ ಈಸ್ ವೆರಿ ಹ್ಯೂಜ್. ಸೊ ಅದರಿಂದ ಅಲ್ಲಿ ಬಹಳ ಸಾರ ಇದೆ. ಸೊ ಕಡಿಮೆ ಪ್ರಾಪರ್ಟೀಸ್ ಇದ್ದು ಹೆಚ್ಚು ಸಾರವನ್ನು ಹೊಂದಿರುವಂತಹದ್ದನ್ನು ಸೂಕ್ಷ್ಮ ಅಂತ ಕರಿಬಹುದು. ಬಟ್ ಇದನ್ನು ಇನ್ನೂ ಮತ್ತಷ್ಟು ಹತ್ತಿರಕ್ಕೆ ನಮಗೆ ಅರ್ಥ ಆಗೋ ಹಾಗೆ ನಾವು ಅದನ್ನು ತಿಳ್ಕೋಬೇಕು ಅಂತಂದರೆ ನಾವೀಗ ಇಲ್ಲಿ ವಿ ಹ್ಯಾವ್ ಪಂಚಮಹಾಭೂತಾಸ್, 5 ಗ್ರೇಟ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ನಮ್ಮ ವೇದಾಂತದಲ್ಲಿ ಇದು ಆಗಾಗ್ಗೆ ಚರ್ಚೆಗೆ ಬರ್ತಾ ಇರುತ್ತೆ. ಪಂಚಮಹಾಭೂತಗಳು ಅನ್ನುವಂತಹದ್ದು ಆಗಾಗ್ಗೆ ಬರ್ತಾ ಇರುತ್ತೆ. ಏನದು ಪಂಚಮಹಾಭೂತಗಳು? ಆಕಾಶ, ವಾಯು, ಅಗ್ನಿ, ಆಪ ಅಂದರೆ ಜಲ, ಆ್ಯಂಡ್ ಪೃಥ್ವಿ. ಈ 5 ಪಂಚಭೂತಗಳು ಅಂತ ಕರಿತೀವಿ. ಅದೇ ರೀತಿ ವಿ ಹ್ಯಾವ್ 5 ಪ್ರಾಪರ್ಟೀಸ್. ಏನದು 5 ಪ್ರಾಪರ್ಟೀಸು? ಆ ಗುಣವಿಶೇಷತೆಗಳೇನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಸೊ 5 ಗ್ರೇಟ್ ಎಲಿಮೆಂಟ್ಸ್ ಇದೆ, 5 ಗ್ರೇಟ್ ಪ್ರಾಪರ್ಟೀಸ್ ಇದೆ. ಈ ಯಾವ 5 ಎಲಿಮೆಂಟ್ಸ್ಗಳಲ್ಲಿ ಯಾವುದು ಬಹಳ ಕಡಿಮೆ ಪ್ರಾಪರ್ಟಿ ಹೊಂದಿದೆ ಅಂತಹ ಪಂಚಭೂತಗಳಲ್ಲಿ ಆ ಒಂದು ಭೂತ ಬಹಳ ಸೂಕ್ಷ್ಮವಾಗಿರುತ್ತೆ. ನಾವು ಪ್ರಾರಂಭ ಯಾವುದು? ಆಕಾಶದಿಂದ ಪ್ರಾರಂಭ ಆಗುತ್ತೆ ಪಂಚಮಹಾಭೂತ ಅಂತ ಹೇಳಿದಾಗ. ಪಂಚಮಹಾಭೂತ ಅಂತಂದಾಗ ಆಕಾಶದಿಂದ ಪ್ರಾರಂಭವಾಗಿ ಅದು ಭೂಮಿಯವರೆಗೆ ಒಟ್ಟು 5 ಈ ಒಂದು ಎಲಿಮೆಂಟ್ಸ್ಗಳನ್ನು ನೋಡಬಹುದು. ಈ 5 ಎಲಿಮೆಂಟ್ಸ್ಗಳಲ್ಲಿ ಈ ಒಂದು 5 ಪ್ರಾಪರ್ಟೀಸ್ಗಳು ಇದೆ. ಯಾವ್ಯಾವುದರಲ್ಲಿ ಎಷ್ಟಿದೆ ಅದನ್ನು ಅನಲೈಸ್ ಮಾಡಿದಾಗ ಯಾವುದೋ ಒಂದು ಪಂಚಭೂತದಲ್ಲಿ ಬಹಳ ಕಡಿಮೆ ಇರಬಹುದು, ಮತ್ತೊಂದರಲ್ಲಿ ಜಾಸ್ತಿ ಇರಬಹುದು. ಅದನ್ನು ನೋಡ್ತಾ ಹೋದಾಗ ಯಾವ ಪಂಚಭೂತದಲ್ಲಿ ಯಾವ ಪ್ರಾಪರ್ಟಿ ಬಹಳ ಲೀಸ್ಟ್ ಇದೆ ದಟ್ ಈಸ್ ವೆರಿ ಸೂಕ್ಷ್ಮ. ಸೊ ಈ ಒಂದು ಅನಾಲಿಸಿಸ್ನ ಮುಂದೆ ಇಟ್ಕೊಂಡಾಗ ನಾವು ಪಂಚಭೂತಗಳ ಆರ್ಡ್ರಲ್ಲಿ ಕೊನೆಯಲ್ಲಿ ಬರುವಂತಹದ್ದು ಭೂಮಿ, ಪೃಥ್ವಿ. ಪೃಥ್ವಿ ಎನ್ನುವಂತಹದ್ದು ಕೂಡ ಪಂಚಮಹಾಭೂತಗಳಲ್ಲಿ ಒಂದು. ಈ ಒಂದು ಭೂಮಿಯನ್ನು ನಾವು ಗಣನೆಗೆ ತೆಗೆದುಕೊಂಡು ಅದನ್ನು ಅನಲೈಸ್ ಮಾಡಿದ್ರೆ ಈ ಭೂಮಿ ಅನ್ನೋ ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಈ ಭೂತದಲ್ಲಿ ಅಷ್ಟೂ ಪ್ರಾಪರ್ಟೀಸ್ ಇದೆ. ಶಬ್ದ, ಸ್ಪರ್ಶ, ರಸ, ಗಂಧ ಎಲ್ಲವೂ ಇದೆ. ನಾವು ಯಾವುದನ್ನು ಭೂಮಿ ಅಂತ ಹೇಳ್ತೀವಿ ದಟ್ ಈಸ್ ಮಣ್ಣು. ಈಗ
ಮಣ್ಣಿನಲ್ಲಿ ಶಬ್ದ ಇದೆಯಾ ಅಂತಂದರೆ ಎಸ್ ಇಟ್ ಈಸ್. ಹೇಗೆ ಅಂತಂದರೆ, ಈಗ ಮಣ್ಣನ್ನು ಗುದ್ದಿದಾಗ ಒಂದು ರೀತಿಯ ಶಬ್ದ ಬರುತ್ತೆ. ಅಥವಾ ಉದಾಹರಣೆಗೆ ಮಣ್ಣಿನ ಮಡಿಕೆ, ಆ ಮಣ್ಣಿನ ಮಡಿಕೆಯ ಮೇಲೆ ಬೆರಳುಗಳನ್ನು ಹದವಾಗಿ ಆಡಿಸಿದಾಗ ಅಲ್ಲಿ ನಾದವೇ ಹೊಮ್ಮತ್ತೆ, ಬರೀ ಶಬ್ದ ಅಲ್ಲ, ನಾದವೇ ಹೊಮ್ಮತ್ತೆ. ಇಟ್ ಈಸ್ ಕಾಲ್ಡ್ ಘಟ. ಸೊ ಪೃಥ್ವಿಯಲ್ಲಿ ಶಬ್ದ ಇದೆ ಅನ್ನೋದು ಗೊತ್ತಾಯಿತು. ಅದೇ ರೀತಿ ಈ ಒಂದು ಮಣ್ಣು ಅಥವಾ ಭೂಮಿಯನ್ನು ನಾವು ಮುಟ್ಟಿದಾಗ ವಿ ಕ್ಯಾನ್ ಫೀಲ್ ದಟ್, ಅದು ಅರ್ಥ ಆಗುತ್ತೆ. ಸ್ಪರ್ಶ, ಆ ಒಂದು ಭೂಮಿಯನ್ನು ಮುಟ್ಟಿದ ಕೂಡಲೇ ಒಂದು ಫೀಲಿಂಗು, ಅದು ನಮಗೆ ಹೇಳ್ಕೊಳಕ್ಕೆ ಬರೋದಿಲ್ವೋ, ದಟ್ ಈಸ್ ಡಿಫ್ರೆಂಟ್. ನಾವು ಯಾವುದೇ ಒಂದು ಪದಾರ್ಥವನ್ನು ಅಥವಾ ಯಾರೋ ಒಬ್ಬರನ್ನ ಮುಟ್ಟಿದಾಗ ನಮಗೇನು ಒಂದು ಸ್ಪರ್ಶದ ಅನುಭವ ಆಗುತ್ತೆ, ಅದೇ ರೀತಿಯ ಅನುಭವ ಈ ಒಂದು ಮಣ್ಣು ಅಥವಾ ಪೃಥ್ವಿಯನ್ನು ಮುಟ್ಟಿದಾಗ ಕೂಡ ನಮಗೆ ಆ ಒಂದು ಅನುಭವ ಬರುತ್ತೆ. ಶಬ್ದ, ಸ್ಪರ್ಶ ಮತ್ತು ರೂಪ. ಪೃಥ್ವಿ ಅಂತ ಹೇಳಿದಾಗ ಭೂಮಿ ಅಂತ ನಾವೇನು ಕರಿತೀವಿ, ಅದು ಬೇರೆ ಬೇರೆ ರೂಪದಲ್ಲಿ ಅದಿರಬಹುದು. ಉದಾಹರಣೆಗೆ ಒಂದು ಭೂಮಿಯ ಯಾವುದೋ ಒಂದು ಭಾಗವನ್ನು ತಗೊಂಡ್ರೆ ಆ ಭಾಗದ ಒಂದು ಚಿತ್ರಣವೇ ಬೇರೆ ಇರುತ್ತೆ, ದೊಡ್ಡದಿರುತ್ತೆ, ಚಿಕ್ಕದಿರುತ್ತೆ. ಒಟ್ಟಿನಲ್ಲಿ ಪೃಥ್ವಿ ಅಂತಹದ್ದನ್ನು ಅಥವಾ ಮಣ್ಣು ಅನ್ನುವಂತಹದ್ದನ್ನು ನೋಡಿದ ತಕ್ಷಣ ಎಸ್ ಇಟ್ ಬಿಲಾಂಗ್ಸ್ ಟು ದಿ ಒನ್ ಆಫ್ ದಿ ಯಾವುದೋ ಒಂದು ಜಾಗವನ್ನು ನೋಡಿದಾಗ ಇದು ಭೂಮಿಗೆ ಸಂಬಂಧಪಟ್ಟಿರುವಂತಹದ್ದು. ಮಣ್ಣನ್ನು ನೋಡಿದಾಗ ಕೂಡಲೇ ಹೇಳ್ತೀವಿ ಇದು ಮಣ್ಣು. ಅದು ಕಪ್ಪು ಮಣ್ಣಿರಬಹುದು, ಕೆಂಪು ಮಣ್ಣಿರಬಹುದು, ಅದು ಯಾವುದೇ ರೀತಿಯಲ್ಲಿರಲಿ, ಬಟ್ ಅದಕ್ಕೆ ಅದರದೇ ಆದಂತಹ ರೂಪ ಇರುತ್ತೆ. ಅದು ಒಂದೇ ರೂಪದಲ್ಲಿ ಇಲ್ಲದೆ ಇರಬಹುದು. ಒಂದು ಕಡೆ ಕೆಂಪು ಮಣ್ಣಿರುತ್ತೆ, ಒಂದು ಕಡೆ ಕಪ್ಪು ಮಣ್ಣಿರುತ್ತೆ, ಒಂದು ಕಡೆಯ ಭೂಮಿಯ ವಿಸ್ತಾರ ದೊಡ್ಡದಾಗಿರುತ್ತೆ, ಇನ್ನೊಂದು ಕಡೆ ಚಿಕ್ಕದಾಗಿರುತ್ತೆ. ಒಟ್ಟಿನಲ್ಲಿ ನಾವು ನೋಡಿದ ತಕ್ಷಣ ಎಸ್ ಇದೊಂದು ಭೂಮಿ, ಇದೊಂದು ಮಣ್ಣು, ಡೌಟೇ ಇಲ್ಲ ಅಲ್ಲಿ. ಸೊ ಸ್ಪರ್ಶ, ಶಬ್ದ, ಸ್ಪರ್ಶ, ರೂಪ ಮತ್ತು ಮಣ್ಣಿನಲ್ಲಿ ಒಂದು ಟೇಸ್ಟ್ ಇದೆ. ನಾವು ಯಾರೂ ಮಣ್ಣನ್ನು ಟೇಸ್ಟ್ ಮಾಡಬೇಕು ಅಂತ ಅಲ್ಲ. ಸಾಮಾನ್ಯವಾಗಿ ಕೆಲ ಸಂದರ್ಭಗಳಲ್ಲಿ ನಾವು ಅಕ್ಕಿಯನ್ನು ಬೇಯಿಸಿ ಅನ್ನ ಅಂತ ಮಾಡ್ತೀವಲ್ಲ, ಯಾವುದೋ ಒಂದು ಸಣ್ಣ ಮಂಟಿನ ಹೆಂಟೆ ಅಲ್ಲಿ ಇರುತ್ತೆ. ಅದು ನಾವು ನೋಡದೆ ಬಾಯಿಗೆ ಹಾಕೊಂಡಾಗ ಆ ಅನ್ನಕ್ಕೆ ನಾವೇನು ಒಂದು ಸಾಂಬಾರು ಅಥವಾ ಮಜ್ಜಿಗೆ, ಮೊಸರು ಏನೋ ಕಲಿಸ್ಕೊಂಡಿರ್ತೀವಿ, ಅದೆಲ್ಲ ಗೊತ್ತಾಗುತ್ತೆ. ಅದರ ಜೊತೆಗೆ ಮಣ್ಣಿನ ಹೆಂಟೆ ಕೂಡ ಸಿಕ್ಕಿದೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಆ ಅದು ಮಣ್ಣಿಂದೇ ಅಂತಲೇ ನಾವು ಕನ್ಫರ್ಮ್ ಆಗಿ ಹೇಳ್ತೀವಿ. ಅದು ಮಣ್ಣಿಂದ ಏನೋ ಸಿಕ್ಕೋತು ಅಂತ ನಾವು ಅಂತೀವಿ. ಅದನ್ನು ಬೇರೆ ಏನೋ ಹೇಳೋದೇ ಇಲ್ಲ. ನಾವು ಒಂದು ಕಲ್ಲಿರಬಹುದು, ಒಂದು ಮಣ್ಣಿರಬಹುದು, ನಾವು ತಿನ್ನೋ ಆಹಾರದಲ್ಲಿ ಅದು ಮಿಕ್ಸ್ ಆಗಿ ಅದು ನಮ್ಮ ರುಚಿಗೆ ಬಂದ ತಕ್ಷಣ ನಾವು ಹೇಳ್ತೀವಿ ಎಸ್ ವಿ ಫೆಲ್ಟ್, ಅಲ್ಲಿ ಒಂದು ಮಣ್ಣಿಂದು ನಾನು ಕಂಡೆ ಅಂತ ಹೇಳಿ ನಾವು ಅದನ್ನ ತೆಗೆದು ಈಚೆ ಹಾಕ್ತೀವಿ. ಸೊ ಮಣ್ಣಿನಲ್ಲಿ ಒಂದು ರುಚಿ ಅದು ಕೂಡ ಇದೆ ಅನ್ನೋದು ಗೊತ್ತಾಯಿತು. ಸೊ 4 ಪ್ರಾಪರ್ಟಿ ನೋಡಾಯಿತು. ಮತ್ತು ಮಣ್ಣಿನಲ್ಲಿ ಒಂದು ರೀತಿಯ ಗಂಧ ಅಂತಂದರೆ ವಾಸನೆ, ಅದು ಕೂಡ ಇದೆ. ನಾವು ಮನೆ ಒಳಗಡೆ ಕೂತಿರ್ತೀವಿ, ಎಲ್ಲೋ ಒಂದು ಕಡೆ ಮಳೆ ಬರ್ತಾ ಇರುತ್ತೆ, ಬೇಸಿಗೆ, ಸಮ್ಮರು, ಭೂಮಿಯೆಲ್ಲ ಕಾದಿದೆ, ಮಳೆ ಬರಲಿಪ್ಪ, ಬೇಗ ಬರಲಿ, ತಂಪಾಗಲಿ ಅಂತ ನಾವೆಲ್ಲ ಕಾಯ್ತಾ ಇರ್ತೀವಿ. ಆದರೆ ನಮ್ಮ ನೆತ್ತಿ ಮೇಲೆ ಇದ್ದಂತಹ ಮೋಡ ಮಳೆ ಸುರಿಸೋದಿಲ್ಲ, ಬೇರೆ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಎಲ್ಲೋ ಬೇರೆ ಕಡೆ ಮಳೆ ಸುರಿದಾಗ ಆ ಒಂದು ವಾಸನೆ ನಮ್ಮ ಮೂಗಿಗೆ ಬಡಿಯುತ್ತೆ. ನಾವು ಕೂತು ಜಾಗದಲ್ಲಿ ಹೇಳ್ತೀವಿ ಎಲ್ಲೋ ದೂರದಲ್ಲಿ ಮಳೆ ಬರ್ತಾ ಇದೆ. ಹೆಂಗೆ ಗೊತ್ತಾಯ್ತು ಮಳೆ ಬರ್ತಾ ಇದೆ? ಮಳೆ ಶಬ್ದ ಕೇಳಿಸಿಲ್ಲ, ಮಳೆ ನೀರು ಸುರಿತಾ ಇರೋದು ನೋಡಿಲ್ಲ, ಬಟ್ ಕೇವಲ ಆ ಮೂಗಿಗೆ ಬಡಿದ ವಾಸನೆ, ಆ ಮಣ್ಣಿನ ವಾಸನೆ, ಅದನ್ನು ಅನುಸರಿಸಿ ನಾವು ಹೇಳ್ತೀವಿ ದೂರದಲ್ಲಿ ಎಲ್ಲೋ ಮಳೆ ಬರ್ತಾ ಇದೆ. ಸೊ ಈ ಪಂಚಭೂತಗಳಲ್ಲಿ ಪೃಥ್ವಿ ಅನ್ನೋ ಇದರಲ್ಲಿ 5 ಪ್ರಾಪರ್ಟೀಸ್ ಇದೆ. 5 ಪ್ರಾಪರ್ಟಿಗಳು ಇಲ್ಲಿ ಇರೋದ್ರಿಂದ ಈ ಭೂಮಿ ಅನ್ನುವಂತಹದ್ದನ್ನು ನಾವು ಸೂಕ್ಷ್ಮ ಅಂತ ಕರೆಯೋಕ್ಕಾಗೋದೇ ಇಲ್ಲ. ಸೊ ವಿ ಕ್ಯಾನ್ ಕಾಲ್ ಇಟ್ ಸ್ಥೂಲ, ಬಿಕಾಸ್ ವಿ ಆರ್ ಏಬಲ್ ಟು ಸಿ. ಗೋಚರಕ್ಕೆ ಸಿಗ್ತಾ ಇದೆ ಈ ಭೂಮಿ ಅನ್ನುವಂತಹದ್ದು. ಮತ್ತು 5 ಪ್ರಾಪರ್ಟಿಗಳು ಇದೆ ಇಲ್ಲಿ, ಒಂದು ಕೂಡ ಮಿಸ್ ಆಗಿಲ್ಲ. ಆದ್ದರಿಂದ ವಿ ಕೆನಾಟ್ ಕಾಲ್ ದಿಸ್ ಭೂಮಿ ಆಸ್ ಸ್ಥೂಲ. ನೆಕ್ಸ್ಟ್ ಭೂಮಿಯನ್ನು ಹೊರತುಪಡಿಸಿದ್ರೆ ಅದರ ನಂತರದಲ್ಲಿ ಬರುವಂತಹದ್ದು ನೀರು. ನೀರಿನಲ್ಲಿ 4 ಪ್ರಾಪರ್ಟಿ ಇದೆ.
ನೀರು ಅಂತ ಹೇಳಿದಾಗ ಶಬ್ದ. ಈಗ ನೀರು ಸುರಿತಾ ಇದೆ ಅನ್ನೋದನ್ನು ನಾವು ನೋಡಿ ಹೇಳಬೇಕಾಗಿಲ್ಲ, ಕೇಳಿಸ್ಕೊಂಡು ಹೇಳ್ಬೋದು. ಯಾವುದೋ ನಲ್ಲಿ ನೀರು ಬಿಟ್ಬಿಟ್ಟಿದ್ದಾರೆ, ಅಥವಾ ಮಳೆ ಬರ್ತಾ ಇದೆ, ನೀರು ಹರಿತಾ ಇದೆ. ನಾವಿನ್ನೂ ಸಮುದ್ರ ತೀರಕ್ಕೆ ಅಥವಾ ನದಿ ಹತ್ರ ಹೋಗಿಲ್ಲ, ಅದು ದೂರದಲ್ಲೇನಿವೆ ಆ ನದಿ ಹರಿಯೋ ರಭಸ ನೋಡಿ, ನದಿನಲ್ಲಿ ತುಂಬ ನೀರು ಇರಬಹುದು, ನಾವು ನೋಡೇ ಇಲ್ಲ. ಬಿಕಾಸ್ ವಿ ಹಿಯರ್ ದಟ್ ಸೌಂಡ್. ಸೊ ನೀರಿನಲ್ಲಿ ಒಂದು ಶಬ್ದ ಇದೆ. ಮತ್ತು ನೀರನ್ನು ಮುಟ್ಟಿದಾಗ ಆಗಲೂ ಕೂಡ ನಮಗೆ ಆ ಸ್ಪರ್ಶದ ಅನುಭವ ಸಿಗುತ್ತೆ. ಸೊ ನೀರು ಅಂತಂದಾಗ ದೇರ್ ಈಸ್ ಸ್ಪರ್ಶ ಆಲ್ಸೋ. ಮತ್ತು ನೀರನ್ನು ನೋಡಿದ ತಕ್ಷಣ ಗುರುತಿಸ್ತೀವಿ. ಅದು ಬಾಟ್ಲಲ್ಲಿರುತ್ತೋ, ಲೋಟದಲ್ಲಿರುತ್ತೋ, ಬಾವಿನಲ್ಲಿರುತ್ತೋ, ನದಿಲಿರುತ್ತೋ, ಸಮುದ್ರದಲ್ಲಿರುತ್ತೋ, ಅದನ್ನು ನೋಡಿದ ತಕ್ಷಣ ಎಸ್ ದಿಸ್ ಈಸ್ ನೀರು ಅಂತ ನಾವು ಗುರುತಿಸ್ತೀವಿ. ಸೊ ನೀರಿಗೆ ಒಂದು ರೂಪ ಇದೆ. ಆ ನಂತರದಲ್ಲಿ ನೀರನ್ನ ನಾವು ಕುಡಿದಾಗ ಆ ರಸನ ನಾವು ಅನುಭವಿಸ್ತೀವಿ. ಸೊ ನೀರಿಗೆ ಟೇಸ್ಟ್ ಅನ್ನುವಂತಹದ್ದಿದೆ, ಬಟ್ ನೀರಿಗೆ ವಾಸನೆ ಇಲ್ಲ, ಅಲ್ಲಿ ಗಂಧ ಇಲ್ಲ. ಸೊ ಒಂದು ಪ್ರಾಪರ್ಟಿ ಕಡಿಮೆ ಆಯಿತು. ಸೊ ಕಂಪೇರ್ ಟು ದಿ ಭೂಮಿನಲ್ಲಿ 5 ಇದೆ, ಜಲದಲ್ಲಿ 4 ಇದೆ. ಸೊ ಭೂಮಿಗೆ ಕಂಪೇರ್ ಮಾಡಿದ್ರೆ ಈ ಜಲ ಅನ್ನುವಂತಹದ್ದು ಭೂಮಿಗಿಂತ ಸ್ವಲ್ಪ ಸೂಕ್ಷ್ಮ. ಸೊ ಒಂದು ಪ್ರಾಪರ್ಟಿ ಕಡಿಮೆ ಇದೆ. ಆ ನಂತರಕ್ಕೆ ಇನ್ನೊಂದು ಮತ್ತಷ್ಟು ಸೂಕ್ಷ್ಮವಾಗಿರೋದನ್ನು ಹೋಗಬೇಕು ಅಂತಂದರೆ ಆ ಆರ್ಡ್ರಲ್ಲಿ ಹೋದರೆ ಅಗ್ನಿನಲ್ಲಿ ಏನಿದೆ? 3 ತತ್ವಗಳು, 3 ಗುಣವಿಶೇಷಗಳಿದೆ. ಅಗ್ನಿ ಅಂತ ಹೇಳಿದಾಗ ಅಲ್ಲಿ ಶಬ್ದ ಇದೆ, ಬೆಂಕಿ ಉರಿತಾ ಇರೋದು ಗೊತ್ತಾಗುತ್ತೆ. ಬೆಂಕಿ ಉರಿತಾ ಇರೋದು ಅದರದೇ ಆದ ಒಂದು ಸೌಂಡ್ ಇದೆ, ಅದನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಸೊ ಬೆಂಕಿ ಅಂತ ಹೇಳಿದಾಗ ದೆರ್ ಈಸ್ ಸೌಂಡ್. ಬೆಂಕಿ ಅಂತ ಹೇಳಿದಾಗ ಅದನ್ನು ಮುಟ್ಟಿದ್ರೆ ಆ ಉಷ್ಣತೆ ಮತ್ತು ಅದು ಸುಡತ್ತಲ್ಲ, ಅದನ್ನು ನೋಡಿಬಿಟ್ಟು ನಮಗೆ ಫೀಲ್ ಆಗುತ್ತೆ. ಸೊ ಬೆಂಕಿನಲ್ಲಿ ದೆರ್ ಈಸ್ ಎ ಸೌಂಡ್ ಆ್ಯಂಡ್ ದೆರ್ ಈಸ್ ಎ ಸ್ಪರ್ಶ. ಆ್ಯಂಡ್ ಬೆಂಕಿ ಅಂತ ಹೇಳಿದಾಗ ಇಟ್ ಹ್ಯಾಸ್ ಗಾಟ್ ಎ ರೂಪ ಆಲ್ಸೋ. ಸೊ ಬೆಂಕಿನಲ್ಲೂ ಅಷ್ಟೇ ಒಂದು ಕಿಡಿ ಇರಬಹುದು, ಬೆಂಕಿ ಕಿಡಿ ಅಂತ ಗುರುತಿಸ್ತೀವಿ. ಪ್ರಜ್ವಲವಾಗಿ ಉರಿತಾ ಇರುವಂತಹದ್ದನ್ನು ನೋಡಿದಾಗ ಬೆಂಕಿಯ ಕೆನ್ನಾಲಿಗೆ ಅಂತ ಕೂಡ ಹೇಳ್ತೀವಿ. ಅಂತಂದರೆ ಬೆಂಕಿನ ಸುಲಭವಾಗಿ ನಾವು ಗುರುತಿಸ್ತೀವಿ. ದೇವ್ರ ಮುಂದೆ ಒಂದು ಹಣತೆ ಉರಿತಾ ಇದ್ದಾಗ ಅದನ್ನು ದೀಪ ಅಂತ ಹೇಳ್ತೀವಿ. ಅಗೇನ್ ಇಟ್ ಈಸ್ ಫೈರ್ ಓನ್ಲಿ. ಅದು ಯಾವುದೇ ರೂಪದಲ್ಲಿರಲಿ, ಇಟ್ ಈಸ್ ಪಾಸಿಬಲ್ ಟು ರೆಕಗ್ನೈಸ್. ಒಂದು ಕಿಡಿ ಇರಬಹುದು, ಬೆಂಕಿಯ ಕೆನ್ನಾಲಿಗೆ ಇರಬಹುದು, ಅಥವಾ ಉರಿತಾ ಇರುವಂತಹ ಒಂದು ದೀಪ ಇರಬಹುದು. ಸೊ ಬೆಂಕಿ ಅಂತ ಹೇಳಿದಾಗ, ಅಗ್ನಿ ಅಂತ ಹೇಳಿದಾಗ ಅಲ್ಲಿ ಅದಕ್ಕೆ ಒಂದು ರೂಪ ಇದೆ, ಬಟ್ ದೆರ್ ಈಸ್ ನೋ ಟೇಸ್ಟ್, ದೆರ್ ಈಸ್ ನೋ ಸ್ಮೆಲ್. ಸೊ ಭೂಮಿಗಿಂತ ಸೂಕ್ಷ್ಮವಾಗಿರುವಂತಹದ್ದು ನೀರು. ನೀರಿನಲ್ಲಿ 4 ಗುಣಗಳಿದೆ. ನೀರಿಗಿಂತ ಸೂಕ್ಷ್ಮ ಯಾವುದು ಅಂತಂದರೆ ಬೆಂಕಿ, ಅಗ್ನಿಯಲ್ಲಿ 3 ಗುಣಗಳಿದೆ. ಆ ನಂತರದಲ್ಲಿ ವಾಯು ಅಂತ ಹೇಳಿದಾಗ ಅಲ್ಲಿ ಶಬ್ದ ಇದೆ, ಗಾಳಿ ಬೀಸತ್ತೆ, ಗೊತ್ತಾಗುತ್ತೆ ನಮಗೆ. ಗಾಳಿ ಬೀಸ್ತಾ ಇರೋದು ಗೊತ್ತಾಗುತ್ತೆ. ನಾವು ಮನೆಯೊಳಗಡೆ ಕೂತಿರ್ತೀವಿ, ಆ ಗಾಳಿ ಬೀಸೋ ಶಬ್ದದಲ್ಲಿ ಏನಪ್ಪ ಇಷ್ಟು ಜೋರಾಗಿ ಬೀಸ್ತಾ ಇದೆ, ನಾವು ಹೊರಗಡೆ ಹೋಗಿ ನೋಡಿಲ್ಲ, ಬಟ್ ಆ ಬೀಸುವ ರಭಸ ಆ ಶಬ್ದವನ್ನು ಉಂಟು ಮಾಡುತ್ತೆ. ಸೊ ಆ ಗಾಳಿಯಲ್ಲಿ, ವಾಯುವಿನಲ್ಲಿ ಶಬ್ದ ಇದೆ ಮತ್ತು ಸ್ಪರ್ಶ ಇದೆ. ತಣ್ಣಗೆ ಗಾಳಿ ಬೀಸಿದಾಗ ಆ ಒಂದು ಚರ್ಮಕ್ಕೆ ಹಿತವಾಗತ್ತೆ, ತಂಗಾಳಿ ಅಂತ ಹೇಳ್ತೀವಿ. ಮೈ ಮನಸ್ಸುಗಳಿಗೆ ಮುದ ಕೊಡ್ತು ಅಂತ ಹೇಳ್ತೀವಿ. ದಟ್ ಮೀನ್ಸ್ ಆ ಒಂದು ಸ್ಪರ್ಶವನ್ನು ನಾವು ಅನುಭವಿಸ್ತೀವಿ. ಬಟ್ ಗಾಳಿನ ನಾವು ನೋಡೋಕ್ಕಾಗೋದಿಲ್ಲ, ವಿ ಕೆನಾಟ್ ಸಿ ದಟ್. ಸೊ ದೆರ್ ಈಸ್ ನೋ ರೂಪ. ಸೊ ನೀರಿಗೆ ಕಂಪೇರ್ ಮಾಡಿದ್ರೆ ಅಗ್ನಿಗೆ ಕಂಪೇರ್ ಮಾಡಿದ್ರೆ ವಾಯು ಈಸ್ ಸೂಕ್ಷ್ಮ, ಅಲ್ಲಿ ಕೇವಲ 2 ಮಾತ್ರ ಇದೆ. ಇನ್ನು ಸ್ಪೇಸ್, ಆಕಾಶ ಅಂತ ಕರಿತೀವಿ. ಪಂಚಭೂತಗಳಲ್ಲಿ ದಟ್ ಈಸ್ ನಂಬರ್ 1, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಯಾವುದನ್ನು ನಾವು ಆಕಾಶ ಅಥವಾ ಸ್ಪೇಸ್ ಅಂತ ಹೇಳ್ತೀವಿ, ಅಲ್ಲಿ ಕೇವಲ ಸೌಂಡ್ ಅಂತಂದರೆ ಶಬ್ದ ಮಾತ್ರ ಇರುತ್ತೆ ಸ್ಪೇಸಲ್ಲಿ. ಶಬ್ದವನ್ನು ಹೊರತುಪಡಿಸಿದ್ರೆ ಆಕಾಶ, ಈಗ ಸ್ಪೇಸಲ್ಲಿ ಈ ಟೇಬಲ್ ಇದೆ, ಸ್ಪೇಸಲ್ಲಿ ರೆಕಾರ್ಡ್ ಆಗ್ತಾ ಇರುವಂತಹ ಈ ಒಂದು ಸ್ಟ್ಯಾಂಡ್ ಇದೆ, ಸ್ಪೇಸಲ್ಲಿ ನಾವೆಲ್ಲ ಇದ್ದೀವಿ.
ಸ್ಪೇಸಲ್ಲಿ ಇರೋಂತಹದನ್ನೆಲ್ಲ ನಾವು ಗುರುತಿಸ್ತಾ ಇದ್ದೀವಿ. ಸ್ಪೇಸಲ್ಲಿರೋ ಈ ಬುಕ್ಕು, ಟೇಬಲ್ಲು, ನಿಮ್ಮಗಳನ್ನ, ಚೇರು, ಇವೆಲ್ಲ ಸ್ಪೇಸಲ್ಲಿದೆ. ಸ್ಪೇಸಲ್ಲಿರೋಂತಹ ಇದನ್ನೆಲ್ಲ ನಾವು ನೋಡಿದ್ರೂ ಕೂಡ ಸ್ಪೇಸ್ನ ನೋಡೋಕ್ಕಾಗೋದಿಲ್ಲ. ವಿ ಕೆನಾಟ್ ಸಿ ದಿ ಆಕಾಶ. ಸೊ ನಮ್ಮಿಂದ ಸ್ವಲ್ಪ ದೂರದಲ್ಲಿರುವಂತಹ ವ್ಯಕ್ತಿಯನ್ನು ನಾವು ಕರಿಬೇಕು ಅಂತಂದರೆ ಕ್ಲ್ಯಾಪ್ ಮಾಡ್ತೀವಿ, ಆ ಶಬ್ದ ಹೋಗಿ ಅವನಿಗೆ ರೀಚ್ ಆಗುತ್ತೆ. ಹಿ ವಿಲ್ ಲುಕ್ ಬ್ಯಾಕ್. ಅಥವಾ ಅವನ ಹೆಸರು ಹಿಡಿದು ನಾವು ಕರಿತೀವಿ, ಆಗ ಅವನಿಗೆ ಅದು ಕೇಳುತ್ತೆ. ಸೊ ಸೌಂಡ್ ಇಟ್ ಟ್ರಾವೆಲ್ಸ್ ಇನ್ ದಿ ಸ್ಪೇಸ್. ಸೊ ಈ ಪಂಚಮಹಾಭೂತಗಳಲ್ಲಿ ಎಲ್ಲವುಗಳಿಗಿಂತ ಬಹಳ ಕಡಿಮೆಯ ಪ್ರಾಪರ್ಟಿ ಹೊಂದಿರುವಂತಹದ್ದು ಯಾವುದು ಅಂತಂದರೆ ಆಕಾಶ, ಸ್ಪೇಸ್. ಸೊ ಪಂಚಮಹಾಭೂತಗಳಲ್ಲಿ ಬಹಳ ಸೂಕ್ಷ್ಮ ಅಂತಂದರೆ ಆಕಾಶ. ಶಬ್ದವೊಂದನ್ನು ಹೊರತುಪಡಿಸಿದ್ರೆ ಇನ್ನು ಆಕಾಶ ಅನ್ನುವಂತಹದ್ದು ಇನ್ಯಾವ ರೀತಿಯಿಂದ ಕೂಡ ನಮಗೆ ಬೇರೆಯ ಅನುಭವ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆಕಾಶ ನೋಡೋಕ್ಕಾಗತ್ತಾ, ಮುಟ್ಟಕ್ಕಾಗತ್ತಾ, ಅದನ್ನು ನಾನು ಬೇರೆ ಥರ ಸ್ಪರ್ಶ ಮಾಡ್ಬೋದಾ, ರುಚಿ ನೋಡ್ಬೋದಾ, ಆಕಾಶದಲ್ಲಿ ಏನಾದರೂ ಸ್ಮೆಲ್ ಇದೆಯಾ? ನಥಿಂಗ್. ಆಕಾಶ ಅಂತ ಹೇಳಿದ್ರೆ ಓನ್ಲಿ ಸೌಂಡ್, ಅದೊಂದೇ ಅದರ ಪ್ರಾಪರ್ಟಿ. ಸೊ ಈ ಪಂಚಮಹಾಭೂತಗಳಲ್ಲಿ ಎಲ್ಲಕ್ಕಿಂತ ಸೂಕ್ಷ್ಮ ಅಂತಂದರೆ ಆಕಾಶ, ಎಲ್ಲವುಗಳಿಗಿಂತ ಸ್ಥೂಲ ಅಂತಂದರೆ ಭೂಮಿ. ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಮೀನಿಂಗ್ ಆಫ್ ಸೂಕ್ಷ್ಮ. ಯಾಜ್ಞವಲ್ಕ್ಯ ಒಂದು ಪ್ರಶ್ನೆ ಮಾಡ್ತಾನೆ ಮೈತ್ರೇಯಿಗೆ, ಈ ಆಕಾಶಕ್ಕಿಂತ ಏನಾದರೂ ಸೂಕ್ಷ್ಮವಾಗಿರುವಂತಹದ್ದು ಇದೆಯಾ, ಅದು ನಿನಗೆ ಗೊತ್ತಾ ಅಂತ ಮೈತ್ರೇಯಿಯನ್ನು ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಅವಳನ್ನ ಅನೇಕ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾನೆ. ಈಗ ನೀ ಎಲ್ಲಿದೆಯಾ ಅಂತ ಕೇಳಿದಾಗ ಅವಳು ಅನೇಕ ರೀತಿಯ ಉತ್ತರಗಳನ್ನು ಕೊಡ್ತಾಳೆ. ಆ ಎಲ್ಲ ಉತ್ತರಗಳು ಕೊಟ್ಟ ನಂತರದಲ್ಲಿ ಯಾಜ್ಞವಲ್ಕ್ಯ ಕೇಳ್ತಾನೆ, ಈ ಎಲ್ಲವುಗಳಿಗಿಂತ ಸೂಕ್ಷ್ಮವಾಗಿರುವಂತಹದ್ದು ಏನಾದರೂ ಇದೆಯಾ? ಶಿ ಸೇಸ್ ಎಸ್. ಏನದು? ಮನಸ್ಸು, ದಿ ಮೈಂಡ್. ಮೈಂಡ್ ಅನ್ನುವಂತಹದ್ದು ಬಹಳ ಸೂಕ್ಷ್ಮ. ಇನ್ಫ್ಯಾಕ್ಟ್ ವೇದಾಂತದಲ್ಲಿ ನಾವು ಮನಸ್ಸನ್ನು ಕೂಡ ಒಂದು ಸೂಕ್ಷ್ಮವಾದ ಇಂದ್ರಿಯ ಅಂತ ಕರಿತೀವಿ. ಆ್ಯಕ್ಚುಲಾಗಿ ಕಂಪೇರ್ ಟು ದಿ ಅದರ್ ಸೆನ್ಸ್ ಆರ್ಗನ್ಸ್, ಅವುಗಳೆಲ್ಲ ಗೋಚರಕ್ಕೆ ಸಿಕ್ಕಿದ್ರೂ ಕೂಡ ಮೈಂಡ್ ಅನ್ನುವಂತಹದ್ದು ಗೋಚರಕ್ಕೆ ಸಿಗೋದಿಲ್ಲ. ಬಟ್ ಆದ್ರೂ ವಿ ಕಾಲ್ ಇಟ್ ವೆರಿ ಸಟಲ್ ಸೆನ್ಸ್ ಆರ್ಗನ್. ಅದು ಕೂಡ ಮನಸ್ಸು ಅನ್ನುವಂತಹದ್ದು ಕೂಡ ಒಂದು ಸೂಕ್ಷ್ಮ ಇಂದ್ರಿಯ ಅಂತ ಕರಿತೀವಿ. ಆದರೆ ಮನಸ್ಸನ್ನು ನಾವು ಯಾವುದೇ ರೀತಿಯಿಂದ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಬಟ್ ನಮ್ಮೆಲ್ರಿಗೂ ಏನು ಅನುಭವ ಅಂತಂದರೆ, ಬಹಳ ಕಾನ್ಫಿಡೆಂಟಾಗಿ ಹೇಳ್ತೀವಿ, ನನ್ನಲ್ಲೂ ಮನಸ್ಸಿದೆ ಅಂತ ಹೇಳ್ತೀವಿ. ನಾವು ಮಾತಾಡಬೇಕಾದ್ರೆ ಮತ್ತೊಬ್ಬರ ಜೊತೆ ಕೆಲ ಸಂದರ್ಭಗಳಲ್ಲಿ ನನಗೂ ಗೊತ್ತಪ್ಪ, ನನಗೂ ಮನಸ್ಸಿದೆ ಅಂತ ನಾವು ಹೇಳ್ತೀವಿ. ಆ ಮನಸ್ಸನ್ನು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸ್ಕೋತೀವಿ, ಸೊ ಅದು ನಮ್ಮ ಉಪಯೋಗಕ್ಕೆ ಸಿಗತ್ತೆ. ಮನಸ್ಸಿದೆ ಅನ್ನುವಂತಹದ್ದು ಗೊತ್ತು, ಬಟ್ ಮನಸ್ಸನ್ನು ನೋಡಿದೀವ, ಅದು ಹೇಗಿದೆ, ಅದಕ್ಕೇನಾದ್ರು ರೂಪ ಇದೆಯಾ, ಶಬ್ದ ಇದೆಯಾ, ಸ್ಪರ್ಶ ಇದೆಯಾ, ಯಾವ ಪ್ರಾಪರ್ಟಿಯಲ್ಲಿದೆ? ಯಾವ ಪ್ರಾಪರ್ಟಿನೂ ಇಲ್ಲ. ಅಟ್ಲೀಸ್ಟ್ ಆಕಾಶ ಅಂತ ಹೇಳಿದಾಗ ಅಲ್ಲಿ ಶಬ್ದ ಅನ್ನುವಂತಹ ಒಂದು ಪ್ರಾಪರ್ಟಿನಾದರೂ ನಾವು ನೋಡಬಹುದು. ಮನಸ್ಸು ಅಂತ ಹೇಳಿದಾಗ ಯಾವ ಪ್ರಾಪರ್ಟಿನೂ ಇಲ್ಲ. ಆಕಾಶ ನಿನಗೆ ಗೊತ್ತಾ ಅಂತಂದರೆ ಆಕಾಶ ಕಾಣೋದೇ ಇಲ್ಲ, ನಾವಿಲ್ಲ ಅಂತ ಹೇಳ್ತೀವಿ. ಬಟ್ ಮನಸ್ಸು ಅಂದರೆ ಎಸ್ ಐ ನೋ ಇಟ್. ಹೇಗೆ? ಬಿಕಾಸ್ ಮನಸ್ಸು ಅನ್ನುವಂತಹದ್ದು ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಕಲರ್ ಆಗಲಿ, ಒಂದು ಗಾತ್ರ ಆಗಲಿ, ಒಂದು ರೂಪವಾಗಲಿ ಏನೊಂದು ಇಲ್ಲ. ಇನ್ ಸ್ಪೈಟ್ ಆಫ್ ದಟ್ ನಾವೇನು ಹೇಳ್ತೀವಿ ಅಂತಂದರೆ, ನನಗೆ ನನ್ನ ಮನಸ್ಸು ಗೊತ್ತಪ್ಪ ಅಂತ ಹೇಳ್ತೀವಿ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನನ್ನಲ್ಲಿ ಮನಸ್ಸಿದೆ, ನನಗೆ ನನ್ನ ಮನಸ್ಸು ಗೊತ್ತು ಅಂತ ಹೇಳಿದರೂ ಕೂಡ ಮತ್ತೊಬ್ಬನ ಮನಸ್ಸಿನಲ್ಲಿ ನಡೀತಾ ಇರೋವಂತಹದ್ದನ್ನು ನಾನು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದೇ ಇಲ್ಲ. ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಯುವರ್ ಮೈಂಡ್ ಐ ಕ್ಯಾನ್ ನೆವರ್ ಗೇಜ್. ನಾವು ಬೇರೆ ಏನೋ ಹೇಳಬೇಕಾದ್ರೆ ನನಗೆ ಗೊತ್ತು ಕಣೋ ನಿನ್ನ ಮನಸ್ಸು ಏನು ಅನ್ನೋದು ಅಂತ ನಾವು ಅಂತೀವಿ. ಇಟ್ ಈಸ್ ಕೇವಲ ಕಾಟಾಚಾರ. ಖಂಡಿತವಾಗಿ ನಮಗೆ ಮತ್ತೊಬ್ಬನ ಮನಸ್ಸನ್ನು ತಿಳಿಯುವಂತಹ ಶಕ್ತಿ
ಇಲ್ಲವೇ ಇಲ್ಲ. ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತೀವಿ, ಕೆಲವೊಂದು ಕಲ್ಪನೆಗಳನ್ನು ಮಾಡ್ಕೋತೀವಿ, ಕೆಲವೊಂದು ಊಹೆ ಬಿಕಾಸ್ ಆಫ್ ದಿ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ಅವನ ನಡತೆ ಇರಬಹುದು, ಅವನು ಹೇಗೆ ಬಿಹೇವ್ ಮಾಡ್ತಾನೆ, ಅವುಗಳೆಲ್ಲವನ್ನು ಒಂದು ಎಸ್ಟಿಮೇಟ್ ಮಾಡಿ ಈಗ ನಿನ್ನ ಮನಸ್ಸಿನಲ್ಲಿ ಇದಿರಬಹುದು ಅನ್ನೋ ಒಂದು ಕಲ್ಪನೆಗೆ ನಾವು ಬರ್ತೀವಿ ಅಷ್ಟೇ ಹೊತ್ತು ನಿನ್ನ ಮನಸ್ಸು ನನಗೆ ಗೊತ್ತು ಅಂತ ನಾವು ಕನ್ಫರ್ಮ್ ಆಗಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದೇ ನನ್ನ ಮನಸ್ಸು ಅಂತ ಹೇಳಿದಾಗ ಟು ಸಮ್ ಎಕ್ಸ್ಟೆಂಟ್ ಎಸ್ ಐ ನೋ ಐ ಹ್ಯಾವ್ ಎ ಮೈಂಡ್, ನನ್ನ ಮನಸ್ಸು ನನಗೆ ಗೊತ್ತು, ನನ್ನ ಮನಸ್ಸಿನಲ್ಲಿ ಈಗ ಯಾವೆಲ್ಲ ಆಲೋಚನೆಗಳಿದೆ ಅನ್ನುವಂತಹದ್ದು ಕೂಡ ನನಗೆ ಗೊತ್ತು ಅಂತ ಹೇಳ್ತೀವಿ. ಬಿಕಾಸ್ ಬೇಸಿಕಲಿ ಮೈಂಡ್ ಅಂತ ಹೇಳಿದಾಗ ಇಟ್ಸ್ ಎ ಕಂಟಿನ್ಯೂಯಸ್ ಫ್ಲೋ ಆಫ್ ಥಾಟ್ಸ್. ವಾಟ್ ಈಸ್ ಮೈಂಡ್ ಅಂತಂದ್ರೆ ಮೈಂಡ್ ಈಸ್ ಕಂಟಿನ್ಯೂಯಸ್ ಫ್ಲೋ ಆಫ್ ಥಾಟ್ಸ್. ಸೊ ನನಗೆ ನನ್ನ ಮನಸ್ಸು ಗೊತ್ತು, ನನ್ನ ಮನಸ್ಸಿನಲ್ಲಿ ಯಾವೆಲ್ಲ ಆಲೋಚನೆಗಳಿದೆ ಅನ್ನೋದು ಗೊತ್ತು ಅಂತ ಹೇಳ್ಬಿಟ್ಟು ಅಗೇನ್ ವಿ ಬೈಫಕೇಟ್. ನನ್ನ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಯಾವುದು, ಕೆಟ್ಟ ಆಲೋಚನೆಗಳು ಯಾವುದು ಅದು ಕೂಡ ಗೊತ್ತು. ಬಟ್ ನನಗೆ ಬರ್ತಾ ಇರುವಂತಹ ಆಲೋಚನೆಗಳನ್ನು ತಡೆದು ನೀ ಇಂತಹದ್ದು ಮಾತ್ರ ಬರಬೇಕು, ಇಂತಹದ್ದು ಬೇಡ ಅಂತ ಹೇಳಿ ಅದನ್ನು ತಡೆದು ಹಿಡಿದು ನಿಲ್ಲಿಸೋವಂತಹ ಶಿಕ್ಷಣ ನನಗೆ ಸಿಕ್ಕಿಲ್ಲ. ಬಟ್ ಬರ್ತಾ ಇರುವಂತಹ ಥಾಟ್ಸ್ಗಳು ಅವುಗಳ ಸ್ವರೂಪ ಏನು ಅನ್ನುವಂತಹದ್ದು ನನ್ನ ಗ್ರಹಿಕೆಗೆ ಸಿಗುತ್ತೆ. ಸೊ ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆ್ಯಕ್ಚುಲಿ ರನ್ನಿಂಗ್ ಇನ್ ಮೈ ಮೈಂಡ್. ನನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಯಾವುದೆಲ್ಲ ಆಲೋಚನೆಗಳು ಬರ್ತಾ ಇದೆ, ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು, ದಟ್ ಈಸ್ ಸೆಕೆಂಡರಿ. ಅನೇಕ ಸಂದರ್ಭಗಳಲ್ಲಿ ಯಾವುದನ್ನು ನಾನು ತಪ್ಪು ಅಂದ್ಕೊಂಡಿರ್ತೀನಿ ಅದು ಸರಿ ಇರುತ್ತೆ, ಮತ್ತೊಮ್ಮೆ ನಾನು ಹೇಳ್ತೀನಿ ಇದು ಕರೆಕ್ಟಾಗಿ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಅದೇ ತಪ್ಪಾಗಿರುತ್ತೆ. ಬಟ್ ನಾನು ಅಲ್ಲಿ ಇದನ್ನು ಡಿವೈಡ್ ಮಾಡಿರ್ತೀನಿ, ಇದು ಒಳ್ಳೆಯದು ಇದು ಕೆಟ್ಟದು ಅಂತ. ಇಟ್ ಈಸ್ ಮೈ ಡಿಸಿಷನ್. ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಎನ್ನುವಂತಹ ಆಲೋಚನೆಗಳ ಸ್ವರೂಪ ಬಗ್ಗೆ ಕೂಡ ನನಗೆ ಗೊತ್ತು. ಹೀಗಾಗಿ ನಾನು ಹೇಳ್ತೀನಿ ನನಗೆ ನನ್ನ ಮನಸ್ಸು ಗೊತ್ತು. ಇದ್ರ ಜೊತೆಗೆ ನಾನೊಬ್ಬನೇ ಅಲ್ಲ, ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಎವ್ರಿಬಡಿ ಸೇಸ್, ಎವ್ರಿಬಡಿ ಎಕ್ಸ್ಪೀರಿಯನ್ಸಸ್. ಪ್ರತಿಯೊಬ್ಬರ ಅನುಭವಕ್ಕೂ ಬರುತ್ತೆ, ಪ್ರತಿಯೊಬ್ಬರಲ್ಲೂ ಒಂದು ಮನಸ್ಸು ಅನ್ನುವಂತಹದ್ದಿದೆ. ಈಗ ನಾನು ಹೇಗೆ ನನ್ನಲ್ಲಿ ಒಂದು ಮನಸ್ಸಿದೆ ಅಂತ ಹೇಳ್ತೀನಿ, ಎಕ್ಸಾಕ್ಟ್ಲಿ ನೀವು ಎಲ್ರುಗಳು ಕೂಡ ಅದನ್ನು ಹೇಳ್ತೀರ. ನನ್ನಲ್ಲೂ ಮನಸ್ಸಿದೆ, ನನ್ನಲ್ಲೂ ಮನಸ್ಸಿದೆ, ನನ್ನಲ್ಲೂ ಮನಸ್ಸಿದೆ. ಸೊ ಮನಸ್ಸು ಅನ್ನುವಂತಹದ್ದು ಎಲ್ಲರಲ್ಲೂ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅವರ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆಗಳ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ ಅವರು ಕೂಡ ಅದೇ ಹೇಳ್ತಾರೆ. ನನಗೆ ಒಳ್ಳೆಯದು ಯಾವುದು ಅನ್ನೋದು ಗೊತ್ತು, ಕೆಟ್ಟದ್ದು ಯಾವುದು ಅನ್ನೋದು ಗೊತ್ತು ಅಂತ ಅವರು ಕೂಡ ಹೇಳ್ತಾರೆ. ಸೊ ದಿಸ್ ನೋಯಿಂಗ್ ಅಬೌಟ್ ದಿ ಥಾಟ್ಸ್ ಆಫ್ ದಿ ಮೈಂಡ್ ಅದು ಹೇಗೆ ಗೊತ್ತಾಯಿತು? ಬಿಕಾಸ್ ಮನಸ್ಸು ಅಂತ ಹೇಳಿದಾಗ ಅಲ್ಲಿ ಯಾವೊಂದು ಪ್ರಾಪರ್ಟಿನೂ ಇಲ್ಲ, ಅದು ಕಣ್ಣಿಗೆ ಕಾಣೋದಿಲ್ಲ, ಸ್ಪರ್ಶಕ್ಕೆ ಸಿಗೋದಿಲ್ಲ. ಆದರೂ ಕೂಡ ನನಗೆ ಗೊತ್ತು ಅಂತ ಹೇಳ್ತೀವಲ್ಲ, ದಟ್ ಗೊತ್ತು ಈಸ್ ಕಾಲ್ಡ್ ಅವೇರ್ನೆಸ್. ಇಟ್ ಈಸ್ ಎನ್ ಅವೇರ್ನೆಸ್. ಅವೇರ್ನೆಸ್ ಅಂತಂದ್ರೆ ಏನು? ಅದೊಂದು ಎಚ್ಚರ, ಅದೊಂದು ಪ್ರಜ್ಞೆ. ಸಾಮಾನ್ಯವಾಗಿ ಎಚ್ಚರ ಅಂತಂದರೆ ನಾವೇನು ಅರ್ಥ ಮಾಡ್ಕೋತೀವಿ, ಜನರಲ್ ಆಗಿ ನಿದ್ದೆ ಇಲ್ಲದ ಕ್ಷಣವನ್ನು ನಾವು ಎಚ್ಚರ ಅಂತ ತಿಳಿದಿರ್ತೀವಿ. ನಾಟ್ ಓನ್ಲಿ ದಟ್, ಅದು ಬಿಟ್ಟು ನನಗೆ ನನ್ನ ಮನಸ್ಸು ಗೊತ್ತು ಅಂತ ನಾನು ಹೇಳ್ಕೋಬೇಕಾದ್ರೆ ಹೇಗೆ ಗೊತ್ತು, ಆಲೋಚನೆಗಳು ಯಾವ್ಯಾವುದಿದೆ ಅನ್ನೋದೆಲ್ಲ ಗೊತ್ತು ಅಂತ ಹೇಳ್ತಿದ್ರಲ್ಲ, ಅದೆಲ್ಲ ಹೇಗೆ ಗೊತ್ತು ಅಂತಂದರೆ ಬಿಕಾಸ್ ಇಟ್ ಈಸ್ ನಾಟ್ ಥ್ರೂ ಎನಿ ಸೆನ್ಸ್ ಆರ್ಗನ್ಸ್. ಕಣ್ಣಿಂದ ನೋಡಿಲ್ಲ, ಕಿವಿಯಿಂದ ಕೇಳಿಸಿಲ್ಲ, ಕೈಗಳಿಂದ ಮುಟ್ಟಿಲ್ಲ, ಅದರ ವಾಸನೆ ಗೊತ್ತಿಲ್ಲ, ಅದರ ರುಚಿ ಗೊತ್ತಿಲ್ಲ. ಯಾವ ಸೆನ್ಸ್ ಆರ್ಗನ್ಸ್ಗಳು ಕೂಡ ನನಗೆ ಮನಸ್ಸನ್ನು ತೋರಿಸಿಲ್ಲ, ಇದು ನಿನ್ನ ಮನಸ್ಸು, ನಿನ್ನ ಮನಸ್ಸಿನಲ್ಲಿ ಇಂತಹ ಆಲೋಚನೆಗಳಿದೆ ಅಂತ ಹೇಳಿ ನನ್ನ ಯಾವ ಇಂದ್ರಿಯಗಳು ಕೂಡ ನನ್ನ ಮನಸ್ಸಿನ ಹತ್ತಿರಕ್ಕೆ ನನ್ನನ್ನು ಕರ್ಕೊಂಡು ಹೋಗಿಲ್ಲ. ಸೊ ನನ್ನ ಇಂದ್ರಿಯಗಳಿಗೆ ಸಿಗದೇ ಇರುವಂತಹ ಮನಸ್ಸನ್ನು, ನನ್ನ ಇಂದ್ರಿಯಗಳಿಗೆ ಸಿಗದಂತಹ ಮನಸ್ಸನ್ನು ನಾನೇ ಹೇಳ್ತೀನಿ ಐ ನೋ ಮೈ ಮೈಂಡ್ ಅಂತ ನಾನು ಹೇಳ್ತೀನಿ. ಈಗ ಯಾವುದೇ ಒಂದು ವಸ್ತುವನ್ನು ನಾನು ನೋಡಿದೆ ಅಂತ ಹೇಗೆ ಹೇಳ್ತೀನಿ ಅಂತಂದರೆ, ನನಗೆ ಅಲ್ಲಿ ಒಂದು ಸೆನ್ಸ್ ಆರ್ಗನ್, ಒಂದು ಕಣ್ಣು ಅನ್ನುವಂತಹ ಒಂದು ಫ್ಯಾಕಲ್ಟಿ ಆ ಒಂದು ದೃಶ್ಯವನ್ನು ತೋರಿಸಿದೆ. ಅದು ತೋರಿಸಿರೋದ್ರಿಂದ ನನ್ನ ಇಂದ್ರಿಯದ ಮೇಲೆ ನನಗೆ ನಂಬಿಕೆ ಇರೋದ್ರಿಂದ ನಾನು ಹೇಳ್ತೀನಿ ನಾನು ಹ್ಯಾವ್ ಸೀನ್ ಇಟ್, ನಾನು ನೋಡಿದೆ.
ಯಾರೋ ಮಾತಾಡಿರ್ತಾರೆ, ಏನೋ ಒಂದು ವಿಚಾರ ಹೇಳಿರ್ತಾರೆ, ಅದನ್ನ ಕೇಳಿಸ್ಕೊತೀನಿ. ನೀವು ನಿಂಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ನನಗಿಂತ ಅವ್ರು ಹೇಳಿದ್ರು, ನಾನು ಕೇಳಿಸ್ಕೊಂಡೆ. ಎಗೇನ್ ಇಟ್ ಈಸ್ ನಾನು ಐ ಹ್ಯಾವ್ ಡಿಪೆಂಡೆಡ್ ಆನ್ ಮೈ ಸೆನ್ಸ್ ಆರ್ಗನ್ಸ್. ಯಾವುದೋ ಒಂದನ್ನು ಮುಟ್ತೀನಿ, ನಿನಗೆ ಹೆಂಗೆ ಗೊತ್ತು? ನಾನು ಮುಟ್ಟು ನೋಡಿದೆ ಅಂತ ನಾವು ಹೇಳ್ತೀವಿ. ಮುಟ್ಟು ನೋಡಿದೆ, ಅಡುಗೆ ತುಂಬ ಚೆನ್ನಾಗಿತ್ತು, ಹೆಂಗೆ ಗೊತ್ತು? ನಾನು ತಿಂದೆ, ಅದರ ರುಚಿ ನೋಡಿದೆ. ಸೊ ಹೀಗೆ ಈ ಗೊತ್ತು ಅನ್ನುವಂತಹದ್ದು ಇಟ್ ಈಸ್ ಥ್ರೂ ಸೆನ್ಸ್ ಆರ್ಗನ್ಸ್. ಬಟ್ ಮನಸ್ಸು ಗೊತ್ತು ಅಂತ ಹೇಳಿದಾಗ ಯಾವ ಸೆನ್ಸ್ ಆರ್ಗನ್ಸ್ ಬಂದು ಅದು ನಿನಗೆ ತೋರಿಸ್ಕೊಡ್ತು? ನನ್ ಆಫ್ ದ ಸೆನ್ಸ್ ಆರ್ಗನ್ಸ್ ಕ್ಯಾನ್ ಶೋ ಮಿ ದಿ ಮೈಂಡ್. ಯಾವ ಇಂದ್ರಿಯಗಳಿಗೂ ಕೂಡ ಮನಸ್ಸನ್ನು ತೋರಿಸುವಂತಹ ಶಕ್ತಿ ಇಲ್ಲ. ಬಟ್ ಸ್ಟಿಲ್ ಐ ಕ್ಲೇಮ್ ನನಗೆ ಮನಸ್ಸು ಗೊತ್ತು ಅಂತ ಹೇಳ್ತೀನಲ್ಲ. ಈ ಗೊತ್ತು ಅನ್ನುವಂತಹದ್ದು ಹೇಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ಇಟ್ ಈಸ್ ಎನ್ ಅವೇರ್ನೆಸ್. ದಟ್ ಅವೇರ್ನೆಸ್ ಇಸ್ ಕಾಲ್ಡ್ ದಿ ಎಚ್ಚರ. ದಟ್ ಎಚ್ಚರ ಈಸ್ ಮತ್ತಷ್ಟು ಡೀಪ್ ಆಗಿ ನಾವು ವೇದಾಂತವನ್ನು ಅರ್ಥ ಮಾಡಿಕೊಂಡಾಗ ಆ ಎಚ್ಚರ ಇಸ್ ನಥಿಂಗ್ ಬಟ್ ದಿ ಪ್ರಜ್ಞೆ. ದಟ್ ಪ್ರಜ್ಞೆ ಯು ಆರ್ ದಟ್. ತತ್ವಮಸಿ, ಯು ಆರ್ ದಟ್. Because you are that, you know you have a mind. Because you are that. I am aware of my mind. ಸೊ ನನಗೆ ಮನಸ್ಸು ಗೊತ್ತು ಅಂತ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಟ್ ಈಸ್ ಥ್ರೂ ಒಂದು ಎಚ್ಚರ. ಸೊ ನಾ ಹೇಗೆ ಹೇಳ್ತಾ ಇದ್ದೀನಿ ನನಗೆ ಮನಸ್ಸು ಗೊತ್ತು ಅಂತ, ನೀವು ಅದೇ ಥರ ಹೇಳ್ತಾ ಇದ್ದೀರಾ ಅಂತಂದರೆ, ನನ್ನಲ್ಲಿರುವಂತಹ ಎಚ್ಚರ ನಿಮ್ಮಲ್ಲೂ ಇದೆ. ವೇದಾಂತ ಈ ಕಾರಣದಿಂದ ನಿನ್ನ ಹೃದಯದಲ್ಲಿ ಇರುವಂತಹ ಪರಮಾತ್ಮನೇ ಅವನ ಹೃದಯದಲ್ಲೂ ಇದ್ದಾನೆ. ಹಿ ಈಸ್ ಎವ್ರಿವೇರ್. ಸೊ ಎಲ್ಲರಲ್ಲೂ ಈ ಒಂದು ಎಚ್ಚರ ಇರುತ್ತೆ. ವಾಟ್ ವಿ ಹ್ಯಾವ್ ಟು ಡೂ ದಿಸ್? ಈ ಎಚ್ಚರ ಅನ್ನುವಂತಹದ್ದು ನಮಗೆ ಭಗವಂತನಿಂದ ಸಿಕ್ಕಿರುವಂತಹ ಒಂದು ಗ್ರೇಟೆಸ್ಟ್ ಗಿಫ್ಟು. ಸೊ ನಮ್ಮ ಜೀವನ ಚೆನ್ನಾಗಿರಬೇಕು, ನಮ್ಮ ಬದುಕು ಚೆನ್ನಾಗಿರಬೇಕು ಅಂತಂದರೆ ನಮಗೆ ಸಿಕ್ಕಿರುವಂತಹ ಈ ಒಂದು ಅಮೂಲ್ಯವಾದ ಪ್ರಜ್ಞೆ, ಎಚ್ಚರ ಅನ್ನುವಂತಹದ್ದನ್ನು ನಾವೇನು ಮಾಡಬೇಕು ಅಂತಂದರೆ, ಮನಸ್ಸಿನ ಕಡೆಗೆ ಅದರ ಗಮನವನ್ನು ಹರಿಸಬೇಕು. ನಾವು ಯಾವುದು ನಮ್ಮ ಎಚ್ಚರ ಅಂತ ಹೇಳ್ತಾ ಇದ್ದೀವಿ, ಆ ಎಚ್ಚರವನ್ನು ನಮ್ಮ ಮನಸ್ಸಿನ ಕಡೆಗೆ ಗಮನ ಹೋಗೋ ಹಾಗೆ ಮಾಡಬೇಕು. ಸೊ ಈ ಅರ್ಥದಲ್ಲಿ ಮೈಂಡ್ ಅನ್ನುವಂತಹದ್ದು ಬಹಳ ಸೂಕ್ಷ್ಮ. ಎಷ್ಟು ಸೂಕ್ಷ್ಮ? ಆಕಾಶಕ್ಕಿಂತ ಸೂಕ್ಷ್ಮ. ಆಕಾಶದಲ್ಲಿ ಒಂದು ಪ್ರಾಪರ್ಟಿ ಇದೆ, ಮನಸ್ಸಿನಲ್ಲಿ ದೇರ್ ಈಸ್ ನೋ ಪ್ರಾಪರ್ಟಿ. ಇಲ್ಲಿ ವೇದಾಂತ ಏನು ಹೇಳಿದೆ? ಯಾವುದನ್ನು ಸೂಕ್ಷ್ಮ ಅಂತ ಕರಿಬೋದು ಅಂತಂದರೆ, ಯಾವುದರಲ್ಲಿ ಯಾವ ಒಂದು ಗುಣ ವಿಶೇಷತೆಗಳು ಇಲ್ಲ, ಯಾವುದು ಇಲ್ಲದೆ ಹೋದರೂ ಕೂಡ ಅದರಲ್ಲಿ ಎಲ್ಲವೂ ಇದೆ. ಆ ಎಲ್ಲವೂ ಇಸ್ ದಿ ಎಸೆನ್ಸ್, ಸಾರ. ಸೊ ಮೈಂಡ್ ಅಂತ ಹೇಳಿದಾಗ ಮೈಂಡಲ್ಲಿ ಏನೊಂದು ಪ್ರಾಪರ್ಟಿ ಇಲ್ಲ, ಬಟ್ ಮೈಂಡ್ ನೋಸ್ ಎವ್ರಿಥಿಂಗ್. ಮನ ಏವ ಕಾರಣಂ ಮನುಷ್ಯಾಣಂ ಬಂಧ ಮೋಕ್ಷಯೋ. ಅಮೃತ ಬಿಂದು ಉಪನಿಷತ್ ಸ್ಟಾರ್ಟ್ಸ್ ಫ್ರಮ್ ದಿಸ್ ಮಂತ್ರ. ಸೊ ಇಂತಹ ಒಂದು ಮನಸ್ಸನ್ನು ನಾವು ಹೊಂದಿದ್ದೀವಿ ಅಂತಂದರೆ, ಹೌ ಗ್ರೇಟ್ಫುಲ್ ವಿ ಆರ್. ಸೊ ಮನಸ್ಸು ಅಂತ ಎಲ್ಲದಕ್ಕಿಂತ ಸೂಕ್ಷ್ಮ ಅಂತ ಗೊತ್ತಾಯಿತು. ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇರೋದೇನು? ಅಣುಪ್ರಮಾಣಾತ್ ಅಣಿಯಾನ್. ದಿಸ್ ಸೀಕ್ರೆಟ್ ನಾಲೆಡ್ಜ್ ಅಬೌಟ್ ದಿ ಸೆಲ್ಫ್. ಆತ್ಮಜ್ಞಾನ ಅಂತ ಏನು ಹೇಳ್ತಾ ಇದ್ದಾನೆ, ದಿಸ್ ಆತ್ಮಜ್ಞಾನ ಈಸ್ ಎ ವೆರಿ ರೇರ್ ನಾಲೆಡ್ಜ್ ಅಂಡ್ ಇಟ್ ಈಸ್ ವೆರಿ ಸೂಕ್ಷ್ಮ. ಅಣುಪ್ರಮಾಣಾತ್ ಅಣಿಯಾನ್. ಅಣುವಿಗಿಂತ ಸೂಕ್ಷ್ಮ ಅದು, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ. ಆಕಾಶಕ್ಕಿಂತ ಸೂಕ್ಷ್ಮ ಮನಸ್ಸು. ಅಟ್ಲೀಸ್ಟ್ ಮನಸ್ಸು, ಬಿಕಾಸ್ ಆಫ್ ದಿ ಎಚ್ಚರ, ಯು ಆರ್ ಏಬಲ್ ಟು ಗ್ರಾಸ್. ಬಟ್ ದಿಸ್ ಆತ್ಮಜ್ಞಾನ ಮನಸ್ಸಿಗಿಂತ ಸೂಕ್ಷ್ಮ. ಮನಸ್ಸಿಗಿಂತ ಸೂಕ್ಷ್ಮ ಅಂತಂದ ಮೇಲೆ
ಹೌ ಟು ನೋ ದಿಸ್ ಆತ್ಮ. ಹಾಗಾದರೆ ಈ ಆತ್ಮಜ್ಞಾನ ಹೇಗೆ? ಮನಸ್ಸು ಎಷ್ಟು ಸೂಕ್ಷ್ಮ ಅನ್ನೋದು ಈಗ ಪರಿಚಯ ಆಯಿತು. ಈ ಮನಸ್ಸಿಗಿಂತನೂ ಸೂಕ್ಷ್ಮ, ಅಟ್ಲೀಸ್ಟ್ ಮನಸ್ಸನ್ನು ನಮ್ಮ ಎಚ್ಚರ ಅನ್ನುವಂಥದ್ದು ನಮಗೆ ತೋರಿಸ್ಕೊಡುತ್ತೆ, ಅದು ಗೊತ್ತಾಯಿತು. ಬಟ್ ಈ ಆತ್ಮ ಅನ್ನುವಂತಹದ್ದು ಮನಸ್ಸಿಗಿಂತ ಸೂಕ್ಷ್ಮ ಅಂತ ಅಂದಮೇಲೆ ಈ ಆತ್ಮನನ್ನು ತೋರಿಸೋದು ಯಾರು ಹಾಗಾರೆ? ಅದಕ್ಕೆ ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ಒಬ್ಬ ಗುರು ಎಲ್ಲ ಏನು ಹೇಳ್ತಾನೆ ಅಂತಂದರೆ, ನೋಡಪ್ಪ, ಯು ವಾಂಟ್ ಟು ನೋ ಅಬೌಟ್ ದಿ ಆತ್ಮ, ಆತ್ಮನ ಬಗ್ಗೆ ತಿಳ್ಕೋಬೇಕು ಅಂತ ನೀನು ಬಂದಿದೀಯ, ಸಾಧನೆ ಮಾಡಬೇಕು. ಸಾಧನೆ ಮಾಡ್ತಾ 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 ನೀನು ಬಹಳ ಗಟ್ಟಿ ಆಗ್ತೀಯ. ಆಗ ನೀನು ಆತ್ಮನನ್ನು ತಿಳ್ಕೋಬೇಕು ಅನ್ನೋ ಆ ನಿನ್ನ ಪ್ರಯತ್ನದಲ್ಲಿ ಏನಾಗುತ್ತೆ, ನೀನು ಆತ್ಮನಲ್ಲಿ ಒಂದಾಗಬೇಕು. ಯು ಹ್ಯಾವ್ ಟು ಬಿ ಒನ್ ವಿತ್ ದಿ ಆತ್ಮ. ಯಾವಾಗ ನೀನು ಆತ್ಮನಲ್ಲಿ ಒಂದಾಗಿ ಹೋಗ್ತೀಯ, ಆಗ ಯು ವಿಲ್ ನೋ ವಾಟ್ ಈಸ್ ಆತ್ಮ. ಅದನ್ನು ನಾನು ಇನ್ನೊಬ್ಬಂಗೆ ಹೇಳ್ತೀನಿ ಅಂತಂದ್ರೆ ನೀನು ಹೇಳೋಕ್ಕಾಗಲ್ಲ, ಬಿಕಾಸ್ ಯು ಆರ್ ಆತ್ಮ. ನೀನು ಏನು ಆತ್ಮ ಅಂತ ಅಂದಿದೀಯಾ, ಆ ಇನ್ನೊಬ್ಬನೂ ನಿಲ್ವೇ ಇಲ್ಲ, ಅದು ನೀನೇ. ದರ್ ಈಸ್ ನೋ ದಿ ಸೆಕೆಂಡ್ ಪರ್ಸನ್. ಸೊ ನೀ ಯಾರು ಹೇಳ್ಕೊತಾ ಇದೆಯಾ? ಹೇಳ್ಕೊಳ್ಳೋವಂತಹದ್ದಿಲ್ಲ. ಇಟ್ ಈಸ್ ಅ ರಿಯಲೈಸೇಷನ್, ಇಟ್ ಈಸ್ ಅ ನೋಯಿಂಗ್. ಆತ್ಮ ಈಸ್ ಟು ನೋ. ಹೇಗೆ ಅಂತಂದರೆ, ನೀನು ಆತ್ಮನಲ್ಲಿ ಒಂದಾಗಬೇಕು. ಆತ್ಮನಲ್ಲಿ ಒಂದಾಗಬೇಕು ಅಂತಂದ್ರೆ ಏನು? ನೀನು ಆತ್ಮವೇ ಆಗಿ ಹೋಗಬೇಕು. ದೇರ್ ಇಸ್ ನೋ ಶಾರ್ಟ್ ಕಟ್. ನೀನು ಆತ್ಮವೇ ಆಗಿ ಹೋಗ್ತೀನಿ ಅಂತ ಅನ್ನೋದಾದರೆ ಆಗ ನಿನಗೆ ಆತ್ಮ ಅಂತಂದ್ರೆ ಏನು ಅನ್ನೋದು ಗೊತ್ತಾಗುತ್ತೆ. ಬಟ್ ಇಲ್ಲಿ ಈ ಸಂದರ್ಭದಲ್ಲಿ ನೀನು ಏನು ಆತ್ಮನನ್ನು ತಿಳ್ಕೋಬೇಕು ಅಂತ ಹೇಳಿ, ಆತ್ಮನಲ್ಲಿ ಒಂದಾಗ್ತೀನಿ ಅಂತ ಹೇಳಿ, ಆತ್ಮನೇ ಆಗಿ ಹೋಗ್ತೀನಿ ಅಂತ ನೀ ಅಂತ ಇದೆಯಲ್ಲ, ಹಾಗೆ ನೀನು ಆಗಬೇಕು ಅನ್ನೋದಾದರೆ ಯುವರ್ ಮೈಂಡ್ ಮಸ್ಟ್ ಬಿ ವೆರಿ 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 ಪ್ಯೂರ್. ಪ್ಯೂರ್ ಅಂತಂದ್ರೆ ಏನರ್ಥ? ಅದು ಕೇವಲ ಅದು ಮಾತ್ರ ಆಗಿರಬೇಕು. ನಾವು ತನ್ಮಾತ್ರ ಅಂತ ಹೇಳಿದಾಗ ತನ್ಮಾತ್ರದ ಎಕ್ಸ್ಪ್ಲನೇಷನ್ ಏನು ಅಂತಂದ್ರೆ ತತು ಮಾತ್ರ, ಅಲ್ಲಿ ಬೇರೆ ಇನ್ನೇನು ಇರಬಾರ್ದು. ಮನಸ್ಸು ಅಂತ ಹೇಳಿದಾಗ ಅದು ಮನಸ್ಸು ಮಾತ್ರವೇ ಆಗಿರಬೇಕು. ಶುದ್ಧ ಅಶುದ್ಧ ಎರಡು ಕಂಪ್ಯಾರಿಸನ್ಸ್. ಶುದ್ಧವಾಗಿದೆ ನನ್ನ ಮನಸ್ಸು ಅಂತಂದ್ರೆ ದೇರ್ ಈಸ್ ಸಮಥಿಂಗ್ ಈಸ್ ಅಟ್ಯಾಚ್ಡ್. ದಟ್ ಶುದ್ಧತ್ವ ಈಸ್ ದೇರ್ ಇನ್ ದ ಮೈಂಡ್. ನಥಿಂಗ್, ಇಟ್ ಮಸ್ಟ್ ಬಿ ಎಂಪ್ಟಿ. ಇಟ್ ಮಸ್ಟ್ ಬಿ ಎಂಪ್ಟಿ, ನಥಿಂಗ್ ಶುಡ್ ಬಿ ದೇರ್. ಶುದ್ಧವಾದ ಮನಸ್ಸು ಹಾಗಾದ್ರೆ ಯಾಕೆ ಬೇಕು? ಮತ್ತಷ್ಟು ಪರಿಶುದ್ಧತೆ. ಎಸ್. ಸೊ ನೀನು ಆತ್ಮವೇ ಆಗಿ ಹೋಗಬೇಕು ಅನ್ನುವಂತಹದ್ದಾದರೆ ಮೈಂಡ್ ಮಸ್ಟ್ ಬಿ ವೆರಿ ಪ್ಯೂರ್. ಇಟ್ ಮಸ್ಟ್ ಬಿ ರಿಚ್ ಇನ್ ದೈವಿ ಸಂಪತ್ತು. ದೈವಿ ಸಂಪತ್ತು ಅಂತಂದ್ರೆ ಏನು? ಉದಾತ್ತವಾದ ಸದ್ಗುಣಗಳನ್ನು ದೈವಿ ಸಂಪತ್ತು ಅಂತ ಹೇಳ್ತಾರೆ. ಉದಾತ್ತವಾದ ಸದ್ಗುಣಗಳು. ಅದಕ್ಕೆ ಭಗವಂತ ನಾವು ಕೇಳೋದೆಲ್ಲವನ್ನ ಕೊಡ್ತಾನೆ. ಯಾಕೆ ಕೊಡ್ತಾನೆ? ದಟ್ ಡಿವಿನಿಟಿ, ಉದಾತ್ತವಾದ ಸದ್ಗುಣಗಳು ಪರಮಾತ್ಮನಲ್ಲಿ ಇರೋದ್ರಿಂದ ಅವನಿಗೆ ನಮ್ಮ ಬಗ್ಗೆ ಕರುಣೆ ಜಾಸ್ತಿ. ಏನೋ ಕೇಳ್ಕೊತಾ ಇದ್ದಾನೆ, ಕೊಡೋಣ. ಅವನು ಕೇಳ್ತಾ ಇದ್ದಾನೆ, ನಾನೇ ಕೊಡ್ತೀನಿ ಅಂತ ಹೇಳಿಲ್ಲ, ಅವನು ಕೇಳ್ತಾ ಇದ್ದಾನೆ, ಕೇಳ್ಕೊತಾ ಇದ್ದಾನೆ, ಕೊಡೋಣ. ಸೊ ಹೀಗೆ ಪರಮಾತ್ಮ ಕೊಡಬೇಕಾದ್ರೆ ನಮಗೆ ಸಿಗುವಂತಹ ಯೋಗ್ಯತೆಯನ್ನು ಕೊಟ್ಟು ಆ ನಂತರದಲ್ಲಿ ಅದನ್ನು ಕೊಡ್ತಾನೆ. ವಿತೌಟ್ ಯೋಗ್ಯತೆ ಕೊಡೋದಿಲ್ಲ. ಸೊ ನಮ್ಮ ಇಂಟೆನ್ಸಿಟಿ ಎಷ್ಟಿರುತ್ತೆ, ತೀವ್ರತೆ, ಇಂತಹದ್ದು ಬೇಕು ಅಂತ ನಾನು ಕೇಳಿದಾಗ ಬೇಕು ಅನ್ನುವಂತಹದ್ದು ಬರೋದಕ್ಕೆ ನನ್ನ ಒಂದು ತೀವ್ರತೆ, ಎಷ್ಟು ಅದನ್ನು ಪಡ್ಕೊಳ್ಳೋದಕ್ಕೆ ನಾನು ಏನೆಲ್ಲವನ್ನು ಮಾಡಿದ್ದೀನಿ, ಅದರ ಆಧಾರದ ಮೇಲೆ ನನಗೆ ಕೆಲವುಗಳು ಸಿಗುತ್ತೆ. ಸೊ ಮೈಂಡ್ ಮಸ್ಟ್ ಬಿ ವೆರಿ ಪ್ಯೂರ್ ಅಂತಂದರೆ ಇಟ್ ಮಸ್ಟ್ ಬಿ ರಿಚ್ ವಿತ್ ದಿಸ್ ದೈವಿ ಸಂಪತ್ತು, ಉದಾತ್ತವಾದ ಸದ್ಗುಣಗಳು. ದಟ್ ಮೀನ್ಸ್ ಪರಮಾತ್ಮನಲ್ಲಿ ಮಾತ್ರ ಇರುವಂತಹದ್ದು ನಿನ್ನ ಮನಸ್ಸಿಗೆ ಬರಬೇಕು ಅಂತಂದ್ರೆ ನೀ ಏನಾಗಬೇಕು? ಯು ಹ್ಯಾವ್ ಟು ಬಿಕಮ್ ದ ಗಾಡ್. ಎಸ್,
ದೆನ್ ಇಟ್ ಈಸ್ ಪಾಸಿಬಲ್. ಸೊ ದೈವಿ ಗುಣ ಮತ್ತು ನಿರಂತರವಾಗಿ ಮನಸ್ಸಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇರಬೇಕು. ನಾವು ಧ್ಯಾನ ಅಂತ ನಾವೇನು ಮಾಡ್ತೀವಿ ಇಲ್ಲಿ ಆ್ಯಕ್ಚುಲ್ ಆಗಿ ಧ್ಯಾನದಲ್ಲಿ ನಾವು ಹಿಂಗೆ ನಮ್ಮ ಮನಸ್ಸು ಎಲ್ಲಿರುತ್ತೆ ಆ ಒಂದು ಫೋಕಸಿಂಗ್ ಅಂತ ಏಕಾಗ್ರ ಚಿತ್ತ ಅಂತ ಹೇಳ್ತೀವಲ್ಲ, ಆ ಏಕಾಗ್ರ ಚಿತ್ತ ಆ ಏಕದ ಕಡೆ ಆ ಯಾವುದದು ಇಟ್ ಈಸ್ ಟುವರ್ಡ್ಸ್ ದಿ ಭಗವಾನ್. ನಾವು ಒಂದು ವಿಚಾರ ಇಟ್ಕೋಬೋದು, ಒಂದು ಸತ್ಯವನ್ನು ಇಟ್ಕೋಬಹುದು, ಒಂದು ಉದ್ದೇಶವನ್ನು ಇಟ್ಕೋಬಹುದು. ಕಣ್ಮುಚ್ಚಿ ಧ್ಯಾನ ಅಂತ ಕೂತಾಗ ಯಾವ ಒಂದು ಉದ್ದೇಶ ಇಟ್ಕೊಂಡಿರ್ತೀವಿ, ದಟ್ ಉದ್ದೇಶ ಮಸ್ಟ್ ಬಿ ದಿ ಭಗವಾನ್ ಅಲೋನ್. ಸೊ ಉದ್ದೇಶ ಮಸ್ಟ್ ಬಿ ಭಗವಂತ ಅನ್ನೋದಕ್ಕೆ ಅದು ಮಾತ್ರವೇ ಆಗಿರಬೇಕು ಅನ್ನುವಂಥದ್ದಕ್ಕೆ ಬೇರೆ ಬೇರೆ ನಮ್ಮ ಕೆಲವುಗಳೆಲ್ಲ ಬೇಕು. ಅದಕ್ಕೆ ಪ್ರಾಣಾಯಾಮ, ಉಸಿರಾಟದ ಮೂಲಕ ನಮ್ಮ ದೇಹ ಗಟ್ಟಿಯಾಗಿರಬೇಕು. ಯಾಕೆಂದರೆ ನಾವು ತುಂಬ ಶ್ರಮವನ್ನು ಹಾಕಬೇಕಾಗುತ್ತೆ, ಸಾಕಷ್ಟು ಸತ್ಕರ್ಮಗಳನ್ನು ಮಾಡಬೇಕಾಗುತ್ತೆ. ಸತ್ಕರ್ಮಗಳನ್ನು ಹೇಗೆ ಮಾಡೋದು? ಥ್ರೂ ದಿ ಬಾಡಿ. ಮನುಷ್ಯನಿಗೆ ದೇಹ ಯಾಕೆ ಸಿಕ್ಕಿದೆ? ಇಟ್ ಈಸ್ ಬಿಕಾಸ್ ಯು ಹ್ಯಾವ್ ಟು ಡೂ ಸರ್ಟನ್ ಕರ್ಮಾಸ್. ಪ್ರಪಂಚದಲ್ಲಿ ನೀನು ಪ್ರಪಂಚದ ಸುಖಗಳನ್ನು ಅನುಭವಿಸುವುದಕ್ಕಾಗಿ ನಿನಗೆ ಭಗವಂತ ದೇಹವನ್ನು ಕೊಟ್ಟಿಲ್ಲ. ದೇಹ ಕೊಟ್ಟಿರೋ ಅಂತಹದ್ದು ಇಟ್ ಈಸ್ ಫಾರ್ ಯು ಟು ಡೂ ದಿ ಸಾಧನಾ ಶರೀರವಿದು, ನಾಟ್ ಟು ಎಂಜಾಯ್ ದಿ ವರ್ಡ್ಲಿ ಆಬ್ಜೆಕ್ಟ್ಸ್. ಅದು ಶರೀರ. ಸೊ ಶರೀರ ಈ ರೀತಿ ದೇಹ ಚೆನ್ನಾಗಿರಬೇಕು, ಗಟ್ಟಿಯಾಗಿರಬೇಕು, ಸಾಧನೆ ಮಾಡಬೇಕು ಅಂತ ಹೇಳಿ ನಾವೇನು ಮಾಡ್ತೀವಿ? ಪ್ರಾಣಾಯಾಮ ಮಾಡ್ತೀವಿ. ಧ್ಯಾನ ಮಾಡೋದಕ್ಕೆ ಮುಂಚೆ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ? ಚಂಚಲವಾಗಿರೋ ಮನಸ್ಸು ಒಂದು ಕಡೆ ಸ್ಥಿರವಾಗಿ ನಿಲ್ಲುತ್ತೆ. ದೇಹದಲ್ಲಿ ಹರಿದಾಡುವಂತಹ ರಕ್ತಗಳೆಲ್ಲ ಸರಾಗವಾಗಿ ಹರಿದಾಡುತ್ತೆ. ಬಿ ಪಿ ಕಂಟ್ರೋಲಿಗೆ ಬರುತ್ತೆ. ಅನೇಕ ರೀತಿಯ ದೈಹಿಕ ಆರೋಗ್ಯದ ಜೊತೆಗೆ ಮನಸ್ಸಿನ ಆರೋಗ್ಯ ಕೂಡ ಉತ್ತಮವಾಗುತ್ತೆ. ಯಾವಾಗ ದೇಹ ಮತ್ತು ಮನಸ್ಸಿನ ಆರೋಗ್ಯ ಬಹಳ ಪರ್ಫೆಕ್ಟ್ ಆಗಿರುತ್ತೆ, ಇಟ್ ಈಸ್ ರೆಡಿ ಫಾರ್ ದಿ ಸಾಧನ, ಸತ್ಕರ್ಮಗಳನ್ನು ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ. ನಾವು ಯಾಕೆ ಧ್ಯಾನ ಮಾಡ್ತೀವಿ, ಯಾಕೆ ಪ್ರಾಣಾಯಾಮ ಮಾಡ್ತೀವಿ, ಯಾಕೆ ಪ್ರಾರ್ಥನೆಯನ್ನು ಮಾಡ್ತೀವಿ, ಭಜನ್ ಯಾಕೆ ಮಾಡ್ತೀವಿ, ದೇವರ ನಾಮ ಅಂತ ಯಾಕೆ ಹೇಳ್ತೀವಿ, ಯಾಕೆ ದೇವರ ಬಗ್ಗೆ ನಮಸ್ಕಾರ ಮಾಡ್ತೀವಿ, ದೇಹ ದಂಡಿಸ್ತೀವಿ, ದೀಪ ಹಚ್ತೀವಿ. ದೀಪ ಹಚ್ಚಿದಾಗ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ. ಭಗವಂತನ ಮುಂದೆ ಬೆಳಗ್ಗೆ ಎದ್ದು ಬಂದು ಆ ದೀಪವನ್ನು ಹಚ್ಚಿದ ತಕ್ಷಣ ಕೈ ಮುಗಿದು ಬಿಡ್ತೀವಿ ಆಟೋಮೆಟಿಕ್ ಆಗಿ. ವಿ ಡು ನಾಟ್ ನೋ ವಾಟ್ ವಿ ಆರ್ ಡೂಯಿಂಗ್. ಗೊತ್ತೇ ಇಲ್ಲ ನಮಗೆ ಯಾಕೆ ದೀಪ ಹಚ್ಚಿದ ತಕ್ಷಣ ಯಾಕೆ ಕೈ ಮುಗಿತೀವಿ. ವಿ ಡು ನಾಟ್ ನೋ. ಬಟ್ ಮನಸ್ಸು ಆ ತೃಪ್ತಿಯನ್ನು ಅನುಭವಿಸಿದಾಗ ವಿನೀತ ಭಾವದ ಪ್ರದರ್ಶನ, ಹೇ ಭಗವಂತ ಎಂಥ ದರ್ಶನ ಕೊಡ್ತಾರೆ. ಇದೆಲ್ಲ ಆಟೋಮೆಟಿಕ್ ಆಗುವಂತಹದ್ದು. ಸೊ ಈ ಥರದ್ದೆಲ್ಲ ಹೀಗೆ ದೀಸ್ ಆರ್ ಆಲ್ ಕಾಲ್ಡ್ ಎ ಡಿವಿನಿಟೀಸ್. ಆ ಒಂದು ದೈವಿಕ ಭಾವ ನಮ್ಮಲ್ಲಿ ಹುಟ್ಟಬೇಕು. ಸಕಲ ಉದಾತ್ತವಾದ ಸದ್ಗುಣಗಳು ನಮ್ಮಲ್ಲಿ ಹರಿತಾ ಇರಬೇಕು. ಆವಾಗ ಮನಸ್ಸು ಬಹಳ ಪ್ಯೂರ್ ಆಗಿರುತ್ತೆ ಮತ್ತು ಮನಸ್ಸು ಮತ್ತು ಬುದ್ಧಿಗೆ ಉತ್ತಮವಾದ ಶಿಕ್ಷಣವನ್ನು ನಿರಂತರವಾಗಿ ಕೊಡ್ತಾ ಇರಬೇಕು. ಸೊ ಒಂದು ಕ್ಷಣ ಮರೆತರೆ ಮನಸ್ಸು ಅನ್ನುವಂತಹದ್ದು ಏನು, ಅದರ ಸ್ವಭಾವವೇ ಚಂಚಲ. ಅದನ್ನು ಫ್ರೀ ಬಿಟ್ಟ ತಕ್ಷಣ ಅದು ಹೊರಟೋಗುತ್ತೆ. ಮತ್ತೆ ಎಳ್ಕೊಂಬರಬೇಕು. ಬುದ್ಧಿಗೆ ಶಿಕ್ಷಣವನ್ನು ಕೊಡಬೇಕು. ನೀ ಅದು ಮಾಡೋದು ತಪ್ಪು, ಇಂಥದ್ದನ್ನು ಮಾಡು, ಹೀಗೆ ಮಾಡು. ಸೊ ನಿರಂತರವಾಗಿ ಇಂತಹ ಒಂದು ಶಿಕ್ಷಣ ಮನಸ್ಸು ಬುದ್ಧಿಯನ್ನು ಕೊಟ್ಟು ಅಂತಹ ಮನಸ್ಸು ಬುದ್ಧಿಯನ್ನು ನಾವು ಹೊಂದಿರಬೇಕು. ಸೊ ಇಟ್ ಮಸ್ಟ್ ಬಿ ಎಜುಕೇಟೆಡ್ ವಿತ್ ಶ್ರವಣ, ಮನನ, ನಿಧಿಧ್ಯಾಸನ. ನಾವೇನೋ ಒಂದು ಕೇಳಿಸ್ಕೊತೀವಿ ವಿಚಾರವನ್ನು, ಅದನ್ನು ನಮ್ಮ ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ನಾ ಏನು ಕೇಳಿಸ್ಕೊಂಡೆ, ಅದರ ಬಗ್ಗೆ ಎಷ್ಟು ಸತ್ಯ ಇದೆ, ನಾನೇ 5 ನಿಮಿಷ ಒಂದು ದಿನಕ್ಕೆ ಇಂತಹ ವಿಚಾರ ಇವತ್ತು ಬಂದಿತ್ತು, ಅದರ ಬಗ್ಗೆ ನಾನು ತಿಳ್ಕೋಬೇಕು, ಅದು ಸರಿನಾ ತಪ್ಪ ಮನನ ಮಾಡ್ಕೋಬೇಕು. ಮನನ ಮಾಡಿಕೊಂಡಾಗ ಅದು ಸರಿ ಅಂತ ಕಂಡು ಬಂದಾಗ ಲೆಟ್ ಮೀ ಪ್ರಾಕ್ಟೀಸ್ ಇಟ್ ಫ್ರಮ್ ಟುಮಾರೋ, ನಾಳೆಯಿಂದ ಅದು ನನ್ನ ಬದುಕಿನಲ್ಲಿ ನಾನು ಅಳವಡಿಸ್ಕೋತೀನಿ. ದಟ್ ಈಸ್ ನಿಧಿಧ್ಯಾಸನ. ಹೀಗೆ ಮನಸ್ಸು ಮತ್ತು ಬುದ್ಧಿಯನ್ನು ಒಟ್ಟಾಗಿ ಸೇರಿಸಿ ಆತ್ಮನನ್ನು ಕುರಿತು ಚಿಂತಿಸಿದಾಗ, ಅಥವಾ ಏಕಾಗ್ರತೆ, ಕಾನ್ಸಂಟ್ರೇಷನ್ ಅಂತ ಕರಿತೀವಿ ಅದನ್ನು. ಸೊ ಏಕಾಗ್ರತೆಯಿಂದ ಫೋಕಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ದಿ ಡಿವೋಷನ್ ಅಂತಂದರೆ ಭಕ್ತಿ, ಆ ಭಕ್ತಿ ಮತ್ತು ಶ್ರದ್ಧೆ ಎನ್ನುವಂತಹದ್ದು ನಮ್ಮನ್ನು ಆ ಕಡೆಗೆ ಎಳ್ಕೊಂಡೋಗುತ್ತೆ. ಸೊ ಭಕ್ತಿ ಶ್ರದ್ಧೆ ನಮ್ಮಲ್ಲಿ ಬರಬೇಕು ಅಂತಂದರೆ ನಮ್ಮ ಮನಸ್ಸು ಬುದ್ಧಿ ಎನ್ನುವಂತಹದ್ದು ಕೂಡ ಬಹಳ ಪಕ್ವವಾಗಿರಬೇಕು. ಮೆಚ್ಯೂರಿಟಿ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ. ಸೊ ಮನಸ್ಸು ಬುದ್ಧಿ ಎನ್ನುವಂತಹದ್ದು ಅಷ್ಟು ಪಕ್ವವಾದಾಗ
ಶ್ರದ್ಧೆ ಮತ್ತು ಭಕ್ತಿ ಎನ್ನುವಂತಹದ್ದು ತಾನಾಗೆ ಭಗವಂತನ ಕಡೆಗೆ ಅದು ಹರಿಯುತ್ತೆ. ಅದಕ್ಕೆ ಭಕ್ತಿ ಅಂತ ಹೇಳಿದಾಗ ಅದನ್ನು ಸಾಮಾನ್ಯವಾಗಿ ಅದರ ನೆಕ್ಸ್ಟ್ ಬರುವಂತಹ ವರ್ಡೆ ಹರಿತಾ ಇದೆ ಅಂತ ಹೇಳ್ತೀವಿ. ಭಕ್ತಿ ಅನ್ನುವಂತಹದ್ದು ಅವನ ಕಡೆಗೆ ಹಾಗೆ ನುಗ್ಗಬೇಕದು ಭಕ್ತಿ. ಸುಮ್ಮನೆ ದೇವರ ಎದುರುಗಡೆ ನಿಂತ್ಕೊಂಡು ಕೈ ಮುಗಿಯೋದಲ್ಲ. ಆ ಭಕ್ತಿನದು ಸಂಪೂರ್ಣವಾಗಿ ನಮ್ಮ ಅಹಂಕಾರವನ್ನು ನಾಶಪಡಿಸಿ ಅದು ಹರ್ಕೊಂಡು ಅವನ ಹತ್ರ ಹೊಟ್ಟೋಗ್ಬಿಡ್ಬೇಕು. ದಟ್ ಈಸ್ ಭಕ್ತಿ. ಸೊ ಯಾವಾಗ ಮನಸ್ಸು ಬುದ್ಧಿ ಎನ್ನುವಂತಹದ್ದು ಹೀಗೆ ಪರಿಪಕ್ವತೆಯಿಂದ ಕೂಡಿರುತ್ತೆ, ಆಗ ಭಕ್ತಿ ಮತ್ತು ಶ್ರದ್ಧೆ ಅದು ಭಗವಂತನ ಕಡೆಗೆ ಬಹಳ ಸಾಕಷ್ಟು ಹೆಚ್ಚು ನುಗ್ಗುತ್ತೆ. ಆಗ ಇಟ್ ಈಸ್ ಪಾಸಿಬಲ್ ದಟ್ ವಿ ಆರ್ ಏಬಲ್ ಟು ಸಿ ದಿ ಆತ್ಮ. ಆಗ ನಾನು ಆತ್ಮ ದರ್ಶನ ಆಗಬೇಕು, ನನಗೆ ಆತ್ಮನ ಬಗ್ಗೆ ನನಗೆ ಜ್ಞಾನ ಬೇಕು. ಅದಕ್ಕಾಗಿ ಎಲ್ಲ ಸಾಧನೆಯನ್ನು ಮಾಡ್ತಾ ಇದ್ದೀನಿ. ನನಗೆ ನಿನ್ನ ದರ್ಶನ ಬೇಕು. ಐ ವಾಂಟ್ ಟು ನೋ ದಿ ಟ್ರೂತ್. ಐ ವಾಂಟ್ ಟು ನೋ ವಾಟ್ ಈಸ್ ಟ್ರೂತ್. ಸತ್ಯ ನನಗೆ ಗೊತ್ತಾಗಬೇಕು. ನನ್ನ ಪರ್ಪಸ್, ನನ್ನ ಲೈಫ್, ನನ್ನ ಜೀವನ, ನನ್ನ ಬದುಕಿನ ಉದ್ದೇಶ ನನಗೆ ಅರ್ಥ ಆಗಬೇಕು. ಸೊ ನಾನು ಯಾರು, ಯಾಕಿದೆಲ್ಲ ಆಗ್ತಾ ಇದೆ, ಇವೆಲ್ಲ ನನಗೆ ಗೊತ್ತಾಗಬೇಕು. ಆತ್ಮದರ್ಶನ ಆಗಬೇಕು. ಅದಕ್ಕಾಗಿ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆ ಒಂದು ಇಚ್ಛೆ, ಇಟ್ ಈಸ್ ಕಾಲ್ಡ್ ದ ಇಂಟೆನ್ಸಿಟಿ, ದ ತೀವ್ರತೆ ಮಸ್ಟ್ ಬಿ ದೇರ್. ಆ ತೀವ್ರತೆ ಎಲ್ಲ ಹೇಗೆ ಬರುತ್ತೆ? ಇಟ್ ಈಸ್ ಬಿಕಾಸ್ ಆಫ್ ದಿ ಭಕ್ತಿ ಆ್ಯಂಡ್ ಶ್ರದ್ಧೆ. ಭಕ್ತಿ ಶ್ರದ್ಧೆ ಅನ್ನುವಂಥದ್ದು ಹೇಗೆ ಬರುತ್ತೆ? ಬಿಕಾಸ್ ಆಫ್ ದಿ ವೆಲ್ ಟ್ರೈನ್ಡ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಇಫ್ ದ ಮೈಂಡ್ ಈಸ್ ನಾಟ್ ಟ್ರೈನ್ಡ್, ನಥಿಂಗ್ ಆಫ್ ದಿಸ್ ವಿಲ್ ಹ್ಯಾಪನ್. ಸೊ ಪ್ರಾರಂಭದಲ್ಲಿ ಮನಸ್ಸು ಬುದ್ಧಿಯ ಶಿಕ್ಷಣದೊಂದಿಗೆ ನಮ್ಮದು ಪ್ರಾರಂಭ ಆಗಬೇಕು. ಸೊ ಸಾಧನ ಅಂತ ಹೇಳಿದಾಗ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದಟ್ ಲೆವೆಲ್. ಆಗ ಇಟ್ ಈಸ್ ನೌ ವಿ ಆರ್ ರೆಡಿ. ನನಗೆ ಈಗ ಆತ್ಮದರ್ಶನ ಆಗಬೇಕು, ನನಗೀಗ ಸಾಕ್ಷಾತ್ಕಾರ ಬೇಕು, ನನಗೆ ಗೊತ್ತಾಗಬೇಕು ಭಗವಂತ, ನಾನು ನಿನ್ನನ್ನು ನೋಡಬೇಕು. ಆಗ ಇಟ್ ಈಸ್ ಪಾಸಿಬಲ್. ಸೊ ಈ ಒಂದು ಏಕಾಗ್ರತ ಲಾಸ್ಟ್ ವೀಕು ಶಂಕರ ಮಠದಲ್ಲಿ ಬ್ರಹ್ಮಾನಂದ ಸರಸ್ವತಿಯವರ ಮೊದಲನೇ ದಿವಸದ ಪ್ರವಚನದಲ್ಲಿ ಅವ್ರು ಹೇಳ್ತಾ ಇದ್ರು, ಭಗವಂತನನ್ನು ನೋಡಬೇಕು ಅಂತ ಅಂದ್ಬಿಟ್ಟು ಒಬ್ಬ ಬ್ರಾಹ್ಮಣ ದಿನನಿತ್ಯದಲ್ಲಿ ನದಿಗೆ ಹೋಗೋದು, ಸ್ನಾನ ಮಾಡೋದು, ಮೇಲ್ಗಡೆ ಬಂದು ಅಲ್ಲಿ ಪ್ರಾಣಾಯಾಮ ಮಾಡೋದು ಮಾಡ್ತಾ ಇರ್ತಾನೆ. ಒಬ್ಬ ಅಲ್ಲಿ ದನ ಕಾಯೋ ಒಬ್ಬ ಸಣ್ಣ ಹುಡುಗ, ಅವನು ದಿನನಿತ್ಯ ನೋಡ್ತಾನೆ, ಈ ಬ್ರಾಹ್ಮಣ ನದಿಲಿ ಇಳಿತಾನೆ, ಸ್ನಾನ ಮಾಡ್ತಾನೆ, ಆಮೇಲೆ ಮೇಲ್ಗಡೆ ಬರ್ತಾನೆ, ಏನೋ ಮಂತ್ರಗಳೆಲ್ಲ ಹೇಳಿಬಿಟ್ಟು ಪ್ರಾಣಾಯಾಮ ಮಾಡ್ತಾನೆ. ಪ್ರಾಣಾಯಾಮ ಮಾಡಿದ್ಮೇಲೆ ಎದ್ದು ನಿಂತ್ಕೊಂಡು ಹೊರಟೋಗ್ತಾನೆ. ಇವನಿಗೇನೊಂದು ಅರ್ಥ ಆಗ್ತಾ ಇಲ್ಲ ಈ ಹುಡುಗನಿಗೆ. ಇವನು ಬಂದಿರೋದು ದನ ಕಾಯೋದಕ್ಕೆ. ಆದರೆ ಅವನಲ್ಲಿ ಒಂದು ಕ್ಯೂರಿಯಾಸಿಟಿ, ವಾಟ್ ದಿಸ್ ಬ್ರಾಹ್ಮಣ ಈಸ್ ಡೂಯಿಂಗ್. ಅವನು ದಿನ ಇಲ್ಲಿ ಬಂದು ಇಲ್ಲಿ ಏನು ಮಾಡ್ತಾನೆ, ನದಿಲಿ ಹೋಗಿ ಸ್ನಾನ ಮಾಡ್ತಾನೆ, ಇಲ್ಲಿ ಬಂದು ಕೂತ್ಕೊಂಡು ಮೂಗು ಹಿಡ್ಕೊಂಡಿರ್ತಾನಲ್ಲ, ಹೇಳೋದು ಇದನ್ನು ತಿಳ್ಕೋಬೇಕು ನಾನು ಅಂತ ಹೇಳಿ ಆ ಹುಡುಗ ಅವನ ಹತ್ರ ಬರ್ತಾನಂತ. ನೀನು ಮಾಡ್ತಾ ಇರೋದು ಏನು? ಅದು ಪ್ರಾಣಾಯಾಮ. ಯಾಕೆ ಮಾಡಬೇಕು? ಮನಸ್ಸನ್ನು ನಿಲ್ಲಿಸ್ಕೊಳ್ಳೋದಕ್ಕೆ. ಮನಸ್ಸನ್ನು ನಿಲ್ಲಿಸ್ಕೊಳ್ಳೋದು ಅಂತಂದ್ರೆ ಏನು? ಮನಸ್ಸು ಶಾಂತವಾಗಬೇಕು. ಮನಸ್ಸು ಶಾಂತವಾದರೆ ಏನು ಸಿಗತ್ತೆ ನಿನಗೆ? ಮನಸ್ಸು ಶಾಂತವಾದರೆ ನಾನು ದೇವ್ರನ್ನ ನೋಡ್ಬೋದು. ಸೊ ದೇವ್ರನ್ನ ನೋಡಬೇಕು ಅಂದ್ಬಿಟ್ಟು ನಾನು ದಿನ ಬೆಳಗ್ಗೆ ಇಲ್ಲಿ ಬಂದು ನದಿಲಿ ಸ್ನಾನ ಮಾಡಿ ಮೇಲ್ಗಡೆ ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಪ್ರಾಣಾಯಾಮ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಿಗತ್ತೆ. ಮನಸ್ಸು ಶಾಂತಿಯಿಂದ ಕೂಡಿದ್ರೆ ಪರಮಾತ್ಮನನ್ನು ನೋಡ್ಬೋದು. ಇದು ನಿಜಾನಾ? ಹುಡುಗ ಕೇಳ್ತಾನೆ. ಎಸ್, ಇಟ್ ಈಸ್ ಪಾಸಿಬಲ್. ಸೊ ಮಾರನೇ ದಿವಸದಿಂದ ಈ ಹುಡುಗ ಶುರು ಮಾಡ್ತಾನೆ, ಹೋಗೋದು, ಸ್ನಾನ ಮಾಡೋದು, ಪ್ರಾಣಾಯಾಮ ಮಾಡೋದು. ಬಟ್ ದ ಇಂಟೆನ್ಸಿಟಿ ವಿತ್ ದಿ ಬ್ರಾಹ್ಮಣ ಆ್ಯಂಡ್ ದ ಇಂಟೆನ್ಸಿಟಿ ವಿತ್ ದಿಸ್ ಕೌ ಬಾಯ್, ದನ ಕಾಯ್ತಿದ್ದಂತಹ ಹುಡುಗ, ಅವರಿಬ್ಬರು ಕಂಪೇರ್ ಮಾಡಿದ್ರೆ ದನ ಕಾಯ್ತಿದ್ದಂತಹ ಹುಡುಗನಲ್ಲಿ ಭಗವಂತನನ್ನು ನಾನು ನೋಡಲೇಬೇಕು ಅನ್ನುವಂತಹ ಒಂದು ಆಸಕ್ತಿ. ಸೊ ಶ್ರದ್ಧೆ, ಬ್ರಾಹ್ಮಣ ಹೇಳಿದಾನೆ ಮನಸ್ಸು ಸಮಾಧಾನವಾಗಿದ್ದರೆ ದೇವರು ಸಿಗತ್ತೆ ಅಂತ. ಆ ಶ್ರದ್ಧೆ ಅಂತಂದರೆ ಗುರು ಹಿರಿಯರ ಮಾತುಗಳನ್ನು ಕೇಳೋವಂತಹದ್ದು. ಸೊ ಅವನು ಕೂತ ಕೆಲವೇ ಸಮಯದಲ್ಲಿ ಅವನಿಗೆ ಕೃಷ್ಣ ಕಾಣ್ತಾನಂತ. ಕೃಷ್ಣ ಕಂಡಾಗ ಹುಡುಗ ಕೇಳ್ತಾನೆ, ಯಾರು ನೀನು? ನಾನೇ ಭಗವಂತ ಕಣೋ, ನಾನೇ ಕೃಷ್ಣ. ಓಹೋ, ನೀನೇ ನಾ ದೇವರು, ನಿನ್ನನ್ನು ನೋಡಬೇಕು ಅಂತಾನೆ ನಾ ಬ್ರಾಹ್ಮಣ ದಿನ ಬಂದು ಮೂಗು ಹಿಡ್ಕೊಂಡು ಕೂತ್ತಾ ಇದ್ದಿತ್ತು. ಹೌದು. ಹಾಗಾದರೆ ನಾನು ನಿನ್ನನ್ನು ನೋಡಿದ್ದೀನಿ ಅಂತಂದರೆ ನಾನು ದೇವ್ರನ್ನ ನೋಡಿದ್ದೀನಿ ಅಂತ ಅರ್ಥ ಅಲ್ವಾ? ಹೌದು. ನಾನೀಗ ಆ ಬ್ರಾಹ್ಮಣನಿಗೆ ನಿನ್ನನ್ನು ತೋರಿಸ್ಬೇಕು, ನೀ ಇಲ್ಲಿಂದ ಹೋಗ್ಕೂಡ್ದು ಅಂತ ಹೇಳಿ ದನ ಕಟ್ಟಾಗ್ತಾ ಇದ್ದಂತಹ ಹಗ್ಗದಿಂದ ಭಗವಂತನನ್ನು ಕಟ್ಟಾಕ್ತಾನಂತೆ, ನೀ ಎಲ್ಲೂ ಹೋಗ್ಕೂಡ್ದು ಅಂತ. ಸೀದಾ ಆ ಬ್ರಾಹ್ಮಣನ ಮನೆಗೆ ಬಂದ್ಬಿಟ್ಟು
ಬಾ ದೇವ್ರನ್ನ ತೋರಿಸ್ತೀನಿ ನಿನಗೆ, ನಂಗೆ ಸಿಕ್ಕಿದ್ದಾನೆ ಇವತ್ತು ಅಂತ ಹೇಳಿ ಕರ್ಕೊಂಬರ್ತಾನಂತೆ. ನೋಡು ನಾನು ಕಟ್ಟಾಕಿದ್ದೀನಿ, ಕೃಷ್ಣ ಎದುರುಗಡೆನೇ ಇದ್ದಾನೆ ಅಂತ ಹೇಳ್ತಾನೆ. ಬ್ರಾಹ್ಮಣಿಗೆ ಏನು ಕಾಣ್ತಾ ಇಲ್ಲ. ನೋಡು ಅಲ್ಲೇ ನಗ್ನಗ್ತಾ ಇದ್ದಾನಲ್ಲ ಅವನೇ, ನನಗೆ ಕಾಣ್ತಾ ಇದ್ದಾನೆ, ನಿನಗೆ ಕಾಣ್ತಾ ಇಲ್ವಾ? ಇಲ್ಲ, ಕಾಣ್ತಾ ಇಲ್ಲ. ಸೊ ಈ ಬ್ರಾಹ್ಮಣನಿಗೆ ಯಾಕೆ ಕಾಣ್ತಾ ಇಲ್ಲ? ಮನಸ್ಸು ಪರಿಶುದ್ಧವಾಗಿಲ್ಲ. ಅಲ್ಲಿ ಇಂಟೆನ್ಸಿಟಿ, ಆ ತೀವ್ರತೆ, ಆ ಇಚ್ಛೆ, ಭಗವಂತ ನನಗೆ ಬೇಕು ಅನ್ನೋ ಇಚ್ಛೆ ಇಲ್ಲ. ಈ ಹುಡುಗ ಹಠ, ದಟ್ ಈಸ್ ಸಾಧನೆ. ಸೊ ಆತ್ಮದರ್ಶನ ಆಗಲೇಬೇಕು ಅಂತ ಹೇಳಿ ದ ಮೆಚ್ಯೂರಿಟಿ ಆಫ್ ದಿ ಮೈಂಡ್, ಅದಕ್ಕೆ ಪ್ರತಿನಿತ್ಯದಲ್ಲಿ ನಿರಂತರವಾದ ಶಿಕ್ಷಣ ಎಲ್ಲ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಆತ್ಮನನ್ನು ನಾನು ನೋಡಬೇಕು ಅಂತಂದಾಗ ಇಟ್ ಈಸ್ ಪಾಸಿಬಲ್ ದಟ್ ಯು ಕ್ಯಾನ್ ಸಿ ದಿ ಆತ್ಮ. ಆಗ ಆತ್ಮನ ದರ್ಶನ ಆಗುತ್ತೆ. ಈ ಆತ್ಮನ ದರ್ಶನ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಇಂದ್ರಿಯ ಕೂಡ ನಾವು ನಿಗ್ರಹ ಮಾಡಿಕೊಂಡು ನಮ್ಮ ಒಳಗಡೆ ಎಳ್ಕೊಂಡಿರ್ತೀವಿ. ಯಾವ ಇಂದ್ರಿಯಗಳು ಕೂಡ ಹೊರ ಪ್ರಪಂಚಕ್ಕೆ ನುಗ್ಗಬಾರ್ದು. ಆ ರೀತಿಯಲ್ಲಿ ನಮ್ಮ ಎಲ್ಲ ಇಂದ್ರಿಯಗಳನ್ನು ಒಳಗೆಳ್ಕೊಂಡು ನಿಗ್ರಹ ಮಾಡಿದಾಗ ಅಲ್ಲಿ ಪರಮಾತ್ಮನ ದರ್ಶನ ಆಗುತ್ತೆ, ಆತ್ಮ ದರ್ಶನವಾಗುತ್ತೆ. ದೆನ್ ಯು ವಿಲ್ ಎಕ್ಸ್ಪೀರಿಯನ್ಸ್ ದಿ ಸೆಲ್ಫ್. ಸೊ ಇಷ್ಟು ಸೂಕ್ಷ್ಮವಾದ ಈ ಒಂದು ಕ್ರಿಯೆ, ಈ ಒಂದು ಸಾಧನೆ, ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಇದು ಸಾಧ್ಯ ಇಲ್ಲ. ಆದ್ದರಿಂದ ಯಮಧರ್ಮರಾಜ ಹೇಳ್ತಾನೆ, ಈ ಆತ್ಮಜ್ಞಾನ ಅನ್ನುವಂಥದ್ದು ಇಟ್ ಈಸ್ ನಾಟ್ ದಟ್ ಈಸಿ. ಸುಮ್ಮನೆ ಎಲ್ರಿಗೂ ನನಗೆ ಬೇಕು ಅಂತಂದರೆ ಸಿಗುವಂಥದ್ದಲ್ಲ. ಇಟ್ ಈಸ್ ನಾಟ್ ಫಾರ್ ಎವ್ರಿಬಡಿ. ಈ ಕಾರಣದಿಂದ ಆತ್ಮಜ್ಞಾನ ಅದನ್ನು ರೇರ್ ನಾಲೆಡ್ಜ್ ಅಂತ ನಾನು ಕರೆದಿದ್ದೀನಿ, ವೆರಿ ಸೀಕ್ರೆಟ್ ನಾಲೆಡ್ಜ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಾನು ಇದನ್ನು ಅಣಿಯಾನ್ ಅಣುಪ್ರಮಾಣಾತ್ ಅಂತ ಕರೀತಾ ಇದ್ದೀನಿ. ಸೊ ದಿಸ್ ನಾಲೆಡ್ಜ್ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ. ಸೊ ಇಂತಹ ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾದಂತಹ ಆತ್ಮನನ್ನು ನೋಡಬೇಕು ಅಂತಂದರೆ ವಿ ನೀಡ್ ಎನ್ ಇನ್ಸ್ಟ್ರುಮೆಂಟ್. ನಮಗೆ ಒಂದು ಉಪಕರಣ ಬೇಕು ಟು ಎಕ್ಸ್ಪೀರಿಯನ್ಸ್ ದಟ್ ಆತ್ಮ ಸೆಲ್ಫ್ ಅಂತ ನಾವೇನು ಹೇಳ್ತೀವಿ. ಆತ್ಮನ ದರ್ಶನ ನನಗೆ ಆಗಬೇಕು ಅಂತಂದರೆ ಇದೆಲ್ಲದರ ಜೊತೆಗೆ ನನಗೊಂದು ಇನ್ಸ್ಟ್ರುಮೆಂಟ್ ಬೇಕು, ನನಗೊಂದು ಉಪಕರಣ ಬೇಕು. ಸೊ ಅದಕ್ಕಾಗಿ ನಾನು ಈ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ದಟ್ ವೆಲ್ ಎಜುಕೇಟೆಡ್ ಆ್ಯಂಡ್ ಪ್ರಿಪೇರ್ಡ್ ಮೈಂಡ್ ಈಸ್ ದಿ ಇನ್ಸ್ಟ್ರುಮೆಂಟ್. ಪರಿಶುದ್ಧವಾದಂತಹ ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ದಟ್ ಈಸ್ ದಿ ಇನ್ಸ್ಟ್ರುಮೆಂಟ್. ಯಾಕೆಂದರೆ ಸೆಲ್ಫ್ ಅಂತ ಹೇಳಿದಾಗ, ಆತ್ಮ ಅಂತ ಹೇಳಿದಾಗ ಹೀ ಈಸ್ ಎವ್ರಿವೇರ್, ಪ್ರತಿಯೊಬ್ಬರಲ್ಲೂ ಇರ್ತಾನೆ. ಆತ್ಮ ಈಸ್ ದೇರ್ ಇನ್ ಎವ್ರಿ ಒನ್. ಆದರೆ ಪ್ರತಿಯೊಬ್ಬರಿಗೂ ಕೂಡ ಆತ್ಮನ ದರ್ಶನ ಆಗೋದೇ ಇಲ್ಲ. ಎಲ್ಲರಲ್ಲೂ ಇರೋಂತಹವನೇ ಆತ್ಮ ಆದರೂ ಕೂಡ ಎಲ್ಲರಿಗೂ ಆತ್ಮ ಕಾಣಿಸ್ಕೊಳ್ಳೋದಿಲ್ಲ. ಈ ಆತ್ಮನ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದರೆ ಈ ರೀತಿ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಆಗಬೇಕು. ದಿಸ್ ಈಸ್ ವಾಟ್ ಈಸ್ ಸೆಡ್ ಬೈ ರಾಮಕೃಷ್ಣ ಪರಮಹಂಸ. ಸೂಜಿಯ ಕಣ್ಣಿಗೆ ಒಂದು ದಾರವನ್ನು ಪೋಣಿಸ್ಬೇಕು ಅಂತಂದಾಗ ಆ ನೂಲಿನಲ್ಲಿ ಅನೇಕ ಎಳೆಗಳಿರುತ್ತೆ. ಆ ಮುಂಭಾಗದಲ್ಲಿ ಯಾವ ಎಳೆಗಳು ನೂಲಿನಿಂದ ಈಚೆ ಬಂದಿರಬಾರ್ದು, ಎಲ್ಲ ಎಳೆಗಳು ಸೇರಿ ಒಂದಾಗಿರಬೇಕು. ದೆನ್ ಇಟ್ ಈಸ್ ಪಾಸಿಬಲ್ ಆ ಸೂಜಿಯ ಕಣ್ಣಿನಲ್ಲಿ ದಾರ ಪೋಣಿಸೋದಕ್ಕೆ. ಸೊ ಮನಸ್ಸು ಅಂತ ಹೇಳಿದಾಗ ಮನಸ್ಸಿನಲ್ಲಿ ಏನೊಂದು ಇರಬಾರ್ದು. ಏನೊಂದು ಇಲ್ಲದಿದ್ದಾಗ ಯು ಆರ್ ರೆಡಿ ಟು ರಿಸೀವ್ ದಿಸ್, ಯು ಆರ್ ರೆಡಿ ಟು ಸಿ ದಿ ಆತ್ಮ. ಆತ್ಮದರ್ಶನ ನೌ ಯು ಆರ್ ರೆಡಿ, ಆಗ ಇಟ್ ಈಸ್ ಪಾಸಿಬಲ್. ಸೊ ಅದರಿಂದ ಅಷ್ಟೊಂದು ಸೂಕ್ಷ್ಮವಾಗಿರುವಂತಹ ಈ ಆತ್ಮ ವಿಚಾರವನ್ನು ನೀನು ಕೇಳ್ತಾ ಇದೆಯಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಆತ್ಮ ಅಥವಾ ಆತ್ಮಜ್ಞಾನ ಅಂತ ಹೇಳುವಂತಹದ್ದು ಇಟ್ ಈಸ್ ದಿ ಹೈಯೆಸ್ಟ್. ಎಲ್ಲವುಗಳಿಗಿಂತ ಇದು ಶ್ರೇಷ್ಠ. ಎಲ್ಲವುಗಳಿಗಿಂತ ಶ್ರೇಷ್ಠ ಅಂತಂದರೆ ಇಟ್ ಈಸ್ ಅಟ್ ದಿ ಟಾಪ್, ಉತ್ತುಂಗ ಅಂತ ನಾವು ಹೇಳ್ತೀವಲ್ಲ, ಉತ್ತುಂಗದಲ್ಲಿ ಅದು ಇದೆ. ಸೊ ಉತ್ತುಂಗ ಅಂತಂದರೆ ಅಷ್ಟೊಂದು ಶ್ರೇಷ್ಠವಾಗಿರುವಂತಹದ್ದು, ಅಷ್ಟೊಂದು ಟಾಪ್ ಲೆವೆಲಲ್ಲಿ ಈ ಆತ್ಮವಿಚಾರ ಇದೆ ಅಂತಂದಾಗ ನಮ್ಮ ಮನಸ್ಸನ್ನು ಅಷ್ಟು ಎತ್ತರಕ್ಕೆ ಏರಿಸೋದು ಹೇಗೆ? ಅದಕ್ಕೆ ಓನ್ಲಿ ಎ ಲೈಟ್ ಮೈಂಡ್ ಕ್ಯಾನ್ ಟ್ರಾವೆಲ್ ಟು ದಟ್ ಹೈಟ್. ಎ ಲೈಟ್ ಮೈಂಡ್
ಕ್ಯಾನ್ ಟ್ರಾವೆಲ್ ಟು ದಟ್ ಹೈಟ್. ಸೊ ಲೈಟ್ ಮೈಂಡ್ ಟ್ರಾವೆಲ್ ಮಾಡತ್ತೆ ಅಂತಂದರೆ ಆ ಮನಸ್ಸು ಬಹಳ ಹಗುರವಾಗಿರಬೇಕು, ಶುದ್ಧವಾಗಿರಬೇಕು. ಮನಸ್ಸಿನಲ್ಲಿ ಏನೋ ಒಂದು ಬಂದು ಕೂತಿದೆ ಅಂತಂದಾಗ ಇಟ್ ಕೆನಾಟ್ ಬಿ ಕಾಲ್ಡ್ ಲೈಟ್. ಅಲ್ಲಿ ಏನೋ ಒಂದು ಸೇರ್ಕೂತಲ್ಲ, ಸೊ ಇಟ್ ವಿಲ್ ನಾಟ್ ರೀಚ್ ದಟ್ ಟಾಪ್. ಸೊ ಎ ಲೈಟ್ ಮೈಂಡ್. ಸೊ ವಾಟ್ ಈಸ್ ಲೈಟ್ ಮೈಂಡ್? ಲೈಟ್ ಮೈಂಡ್ ಈಸ್ ಟ್ರೈನ್ಡ್ ಮೈಂಡ್. ಶಿಕ್ಷಣ ಭರಿತವಾದಂತಹ ಮನಸ್ಸು ಈಸ್ ಕಾಲ್ಡ್ ದಿ ಲೈಟ್ ಮೈಂಡ್. ಇಟ್ ಈಸ್ ಕಾಲ್ಡ್ ದಿ ಪ್ಯೂರ್ ಮೈಂಡ್. ಸೊ ಎ ಪ್ಯೂರ್ ಮೈಂಡ್ ಕ್ಯಾನ್ ಗ್ರಾಸ್ಪ್ ಆತ್ಮಜ್ಞಾನ. ಮತ್ತು ಇಲ್ಲಿ ಯಮಧರ್ಮರಾಜ ಇದರ ಜೊತೆಗೆ ಬರೀ ಇಷ್ಟಿದ್ರೆ ಸಾಲದು, ಮನಸ್ಸು ಪ್ಯೂರ್ ಮಾಡ್ಕೊಂಡ ತಕ್ಷಣ ಸಾಕ್ಷಾತ್ಕಾರ ಆಗತ್ತೆ ಅಂತ ಅಲ್ಲ. ಅದಾದಮೇಲೆ ಯು ಶುಡ್ ಆಲ್ಸೋ ನೋ ದಟ್ ವೈಲ್ ಅಟೈನಿಂಗ್ ದಿಸ್ ನಾಲೆಡ್ಜ್ ಇಟ್ ಕೆನಾಟ್ ಬಿ ನೋನ್ ಥ್ರೂ ತರ್ಕ್ಯಂ. ಅತರ್ಕ್ಯಂ ಅಂತ ಕರೆದಿದ್ದೇನೆ ಅಂತಂದರೆ ತರ್ಕವನ್ನು ಮಾಡಿ ನೀನು ಆತ್ಮವಿಚಾರವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ನೋ ಲಾಜಿಕಲ್ ಅನಾಲಿಸಿಸ್ ಅಂತಂದರೆ ಯಾವ ರೀತಿಯ ತರ್ಕ, ವಾದ, ವಿವಾದಗಳನ್ನು ಮಾಡಿ ದಿಸ್ ಈಸ್ ಆತ್ಮ ಅಂತ ಯು ಕೆನಾಟ್ ಪ್ರೂವ್. ತರ್ಕಕ್ಕೆ ಸಿಗುವಂತಹದ್ದಲ್ಲ. ವಾದವನ್ನು ಮಾಡಿ ಆತ್ಮನನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ವಾದ ಅಂತಂದ್ರೆ ಏನು? ಇಟ್ ಈಸ್ ಥ್ರೂ ಶಬ್ದಕ್ಕೆ ಸಿಗುವಂತಹವನಲ್ಲ ಪರಮಾತ್ಮ, ಇಂದ್ರಿಯ ಅತೀತ ಅವನು. ಸೊ ತರ್ಕ ಮಾಡೋದ್ರಿಂದಾಗಲಿ ಅಥವಾ ವಿವರಣೆಯಿಂದಾಗಲಿ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ತರ್ಕ ಮಾಡೋದನ್ನ ಬೇರೆ ಅನೇಕಗಳನ್ನು ನೀನು ತಿಳ್ಕೋಬೋದು, ಬಟ್ ನಾಟ್ ದಿ ಆತ್ಮಜ್ಞಾನ. ಅನೇಕಗಳನ್ನು ನಾವು ತಿಳ್ಕೋಬೇಕು ಅಂತಂದಾಗ ಅಲ್ಲಿ ತರ್ಕ ನಾವು ಮಾಡ್ತೀವಿ, ತರ್ಕದಲ್ಲಿ ಜಯ ಗಳಿಸ್ತೀವಿ. ಇಟ್ಸ್ ಆಲ್ ಪಾಸಿಬಲ್, ಬಟ್ ಇಟ್ ಈಸ್ ಯು ಕೆನಾಟ್ ಅಪ್ಲೈ ದಿಸ್ ಹಿಯರ್ ಇನ್ ಆತ್ಮಜ್ಞಾನ. ಈ ಆತ್ಮಜ್ಞಾನದ ವಿಚಾರ ಬಂದಾಗ ತರ್ಕವನ್ನು ಮಾಡಿ ನೀನು ಆತ್ಮನನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಈ ತರ್ಕ ಮಾಡಿ ಕೆಲವು ಸಿದ್ಧಾಂತಗಳನ್ನು ನಾವು ತಿಳ್ಕೊಂಡಿರ್ತೀವಿ. ದೇ ಆರ್ ಕಾಲ್ಡ್ ದಿ ನಿಯಮಾಸ್. ಯಾಕೆ ಅದನ್ನು ನಿಯಮ ಅಂತ ಕರೀತಾರೆ ಅಂತಂದರೆ, ಅದನ್ನು ನಿಯಮ ಅಂತ ಕರೆಯುವುದಕ್ಕೆ ಮುಂಚೆ ಅದನ್ನು ಸಾಕಷ್ಟು ಪರೀಕ್ಷೆಗೆ ಒಡ್ಡಿರ್ತಾರೆ. ಆ ಎಲ್ಲ ಪರೀಕ್ಷೆಗಳಲ್ಲಿ ಅದು ಪ್ರೂವ್ ಮಾಡಿರುತ್ತೆ. ಎಸ್, ಇಟ್ ಈಸ್ ಸೋ, ಹೀಗಿದ್ರೆ ಇಂತಹದ್ದು ಇದು ಅಂತ ಅದು ಪ್ರೂವ್ ಆಗಿರುತ್ತೆ. ದೆನ್ ಇಟ್ ಈಸ್ ಕಾಲ್ಡ್, ಇಟ್ ಈಸ್ ಎ ಲಾ. ಅದೊಂದು ನಿಯಮ ಅಂತ. ಅದನ್ನು ನಿಯಮ ಅಂತ ಹೇಳಿದಾಗ ಕೂಡ ಯಾರು ತರ್ಕ ಮಾಡಿದ್ರೆ ಆಗ ನಾವು ತರ್ಕದಲ್ಲಿ ಗೆಲ್ಲಬಹುದು ಅವ್ರನ್ನ. ಬಟ್ ಆತ್ಮನ ವಿಚಾರದಲ್ಲಿ ಹಾಗೆ ಮಾಡೋಕ್ಕಾಗದೇ ಇಲ್ಲ. ಅದರಿಂದ ನಿಯಮ ಅನ್ನುವಂತಹದ್ದು ಎಂದಿಗೂ ಸುಳ್ಳಾಗಿಲ್ಲ. ನಿಯಮ ಅನ್ನುವಂತಹದ್ದು ಸಿದ್ಧಾಂತವಾಗಿದೆ. ಸಿದ್ಧಾಂತ ಅಂದರೆ ಇಟ್ ಈಸ್ ಪ್ರೂವ್ಡ್ ಬಿಯಾಂಡ್ ಡೌಟ್ಸ್. ಈಗ ನಾವು ಮನೆ ಮುಂದೆ ನಿಂತ್ಕೊಂಡು ಬಹಳ ದೂರದಲ್ಲಿರುವಂತಹ ಒಂದು ಬೆಟ್ಟವನ್ನು ನೋಡ್ತೀವಿ. ಮನೆಯಿಂದ ಅದು ಸಾಕಷ್ಟು ದೂರದಲ್ಲಿದೆ, 8-10 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಟ್ಟ. ಅಷ್ಟು ದೂರದಲ್ಲಿದ್ದರೂ ಕೂಡ ವಿ ಆರ್ ಏಬಲ್ ಟು ರೆಕಗ್ನೈಸ್ ದಟ್ ಇಟ್ಸ್ ಎ ಹಿಲ್. ಅದೊಂದು ಬೆಟ್ಟವನ್ನು ನೋಡ್ತೀವಿ. ಬೆಟ್ಟವನ್ನು ನೋಡ್ತಾ ಒಂದು ದಿನ ಅಲ್ಲಿ ಮುಸುಕಾಗಿ ಹೊಗೆ ಇರುತ್ತೆ. ಸೊ ಬೆಟ್ಟದಲ್ಲಿ ಹೊಗೆ ಇದೆ ಅನ್ನೋದು ಗೊತ್ತಾಗುತ್ತೆ. ಆಗ ನಾವು ಹೇಳ್ತೀವಿ ಬೆಟ್ಟದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಬೆಂಕಿ ಬಿದ್ದಿದೆ. ಹಾಗೆ ಹೇಳಿದಾಗ ನಮ್ಮ ಪಕ್ಕದಲ್ಲಿದ್ದವ್ರು ಹೇಳ್ತಾರೆ, ಇಲ್ಲ ಬೆಂಕಿ ಇಲ್ಲ, ಅಲ್ಲಿ ಬೆಂಕಿ ಎಲ್ಲಿ ಕಾಣ್ತಾ ಇದೆ? ಬೆಟ್ಟ ಕಾಣಿಸ್ತಾ ಇದೆ ನಿಜ, ಹೊಗೆ ಕಾಣಿಸ್ತಾ ಇದೆ ನಿಜ. ಬೆಟ್ಟ ಇದೆ, ಹೊಗೆ ಇದೆ, ಬೆಂಕಿ ಎಲ್ಲಿದೆ? ಬೆಂಕಿ ಇದೆ ಅಂತ ಹೆಂಗೆ ಹೇಳ್ತೀರಾ? ಇಲ್ಲಪ್ಪ, ಅದು ನಿಯಮ, ಅದು ಸಿದ್ಧಾಂತ. ನಿಯಮ ಸಿದ್ಧಾಂತ ಎಲ್ಲ ನನ್ನ ಹತ್ರ ಹೇಳಬೇಡಿ. ಕಾಣಿಸ್ತಾ ಇರೋದು ಬೆಟ್ಟ ತಾನೆ? ಹೌದು. ಕಾಣಿಸ್ತಾ ಇರೋದು ಹೊಗೆ ತಾನೆ? ಹೌದು. ವೇರ್ ಈಸ್ ಬೆಂಕಿ? ಈ ಥರ ಆರ್ಗ್ಯೂ ಮಾಡ್ತಾರೆ. ಆಗ ಆ ತರ್ಕನ ನಾವು ಗೆಲ್ಬೋದು. ಬನ್ನಿ ನೋಡ್ಕೊಂಬರೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ನಾವು ಬೆಟ್ಟ ಹತ್ತಿ ಹೋದರೆ ಆ ಬೆಟ್ಟನೂ ಸಿಗತ್ತೆ, ಬೆಟ್ಟದಲ್ಲಿ ಬೆಂಕಿ ನೋಡ್ತೀವಿ, ಬೆಂಕಿಯ ಸುತ್ತ ಹೊಗೆ ಇರುವಂತಹದ್ದು ಕೂಡ ಸಿಗುತ್ತೆ. ಸೊ ತರ್ಕ ಮಾಡಿ ಈ ಥರ ವಿಚಾರಗಳನ್ನ ನಾವು ಗೆಲ್ಲಬಹುದು. ಬಟ್ ತರ್ಕ ಮಾಡಿ ಆತ್ಮನನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇನ್ ಕೇಸ್ ಆಫ್ ಆತ್ಮ ಇಟ್ ಈಸ್ ನಾಟ್ ಪಾಸಿಬಲ್
ತರ್ಕ ಮಾಡಿ ಇದು ಈ ರೀತಿಯ ನಿಯಮಕ್ಕೆ ಒಳಪಟ್ಟಿದೆ, ಈ ರೀತಿಯ ಸಿದ್ಧಾಂತಗಳಿಗೆ ಒಳಪಟ್ಟಿದೆ. ನಾಟ್ ಪಾಸಿಬಲ್. ಸೊ ಎ ಪ್ಯೂರ್ ಮೈಂಡ್, ಓನ್ಲಿ ಎ ಪ್ಯೂರ್ ಮೈಂಡ್ ಕ್ಯಾನ್ ಗ್ರಾಸ್ಪ್ ದಿ ನಾಲೆಡ್ಜ್. A light mind can only realize the Atma. ಈ ಕಾರಣದಿಂದ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ತರ್ಕದಿಂದಾಗಲಿ ನಿಯಮ ಸಿದ್ಧಾಂತಗಳಿಂದಾಗಲಿ ಆತ್ಮನನ್ನು ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಆತ್ಮ ಈಸ್ ಅಣುಪ್ರಮಾಣಾತ್ ಅಣೀಯಾಂ, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ. ಈ ಸಂದರ್ಭದಲ್ಲಿ ಒಬ್ಬ ಗುರು ಹೇಳ್ಕೊಡೋದೇನು ಅಂತಂದರೆ, ನಿನ್ನಲ್ಲಿ ಆತ್ಮನ ಪರಿಚಯ ಆಗಬೇಕು ಅನ್ನುವಂತಹ ತೀವ್ರವಾದ ಬಯಕೆ ನಿನ್ನಲ್ಲಿ ಉಂಟಾದರೆ ಯು ಹ್ಯಾವ್ ಟು ಬಿ ಒನ್ ವಿತ್ ದಿ ಆತ್ಮ. ಯು ಬಿಕಮ್ ಆತ್ಮ, ದೆನ್ ಯು ವಿಲ್ ರಿಯಲೈಸ್ ದಿ ಆತ್ಮ. ದಟ್ಸ್ ಆಲ್. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವ ರೀತಿಯಿಂದ ಕೂಡ ನೀನು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇಲ್ಲಿ ಯಮಧರ್ಮರಾಜ ನಚಿಕೇತುವಿನಲ್ಲಿ ಇರುವಂತಹ ಪ್ರತಿಯೊಂದನ್ನು ಗಮನಕ್ಕೆ ತಂದುಕೊಂಡು ಆತ್ಮಜ್ಞಾನವನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ. ಯಾಕೆ ಪ್ರಶಂಸೆ ಮಾಡ್ತಾ ಇದ್ದಾನೆ ಅಂತಂದರೆ, ಅವನ ಹಿಂದೆ ನಚಿಕೇತನಿಗೆ ಹೇಳಿರ್ತಾನೆ, ಮರ್ತ್ಯಲೋಕದಿಂದ ಬಂದಿರುವಂತಹವನು ನೀನು, ದೇವತೆಗಳಿಗೂ ಕೂಡ ಈ ವಿಚಾರದಲ್ಲಿ ತಿಳ್ಕೋಬೇಕು ಅಂತ ಆಸಕ್ತಿ ಇತ್ತು, ಆದರೆ ಅವರಿಂದ ಕೂಡ ಇದನ್ನು ತಿಳ್ಕೊಳ್ಳೋಕ್ಕಾಗಲಿಲ್ಲ. ದೇವತೆಗಳಿಗೆ ಸಿಗದೇ ಇರುವಂತಹ ಈ ಜ್ಞಾನವನ್ನು ನೀನು ಯಾಕೆ ಅಪೇಕ್ಷೆ ಮಾಡ್ತೀಯಾ? ಅದರ ಬದಲು ಬೇರೆ ಏನಾದ್ರು ಕೇಳ್ಕೊ, ನಾನು ನಿಂಗೆ ಅದನ್ನು ಕೊಡ್ತೀನಿ, ಇದು ವೇಸ್ಟ್ ಆಫ್ ಟೈಮ್ ಅಂತ ಹೇಳಿರ್ತಾನೆ. ಆದರೆ ಎಲ್ಲೂ ಕೂಡ ಯಾವುದಕ್ಕೂ ನಚಿಕೇತ ಜಗ್ಲಿಲ್ಲ. ನನಗೆ ಬೇಕಾಗಿರುವಂತಹದ್ದು ಕೇವಲ ಆತ್ಮಜ್ಞಾನ. ಐ ವಾಂಟ್ ಟು ನೋ ದ ಟ್ರೂತ್ ಅಬೌಟ್ ದ ಲೈಫ್ ಆಫ್ಟರ್ ದಿ ಡೆತ್. ದಿ ಲೈಫ್ ಆಫ್ಟರ್ ದಿ ಡೆತ್. ಕೆಲವರು ಹೇಳ್ತಾರೆ ಅಸ್ತಿ, ಅದು ಇದೆ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ನಾಸ್ತಿ, ಅದು ಇಲ್ಲ ಅಂತ ಹೇಳ್ತಾರೆ. ಸೊ ವೆದರ್ ಇಟ್ ಈಸ್ ಅಸ್ತಿ ಆರ್ ನಾಸ್ತಿ, ಆ ಸತ್ಯವನ್ನು ಬಿಟ್ಟು ನನಗೆ ನೀನೇನು ಕೊಡಬೇಕಾಗಿಲ್ಲ, ನನಗೆ ಇನ್ನೇನು ಬೇಕಾಗಿಲ್ಲ, ನನಗೆ ಬೇಕಾಗಿರುವಂತಹದ್ದು ಇದು ಮಾತ್ರ ಅಂತ ಹೇಳಿ ಹಿ ಈಸ್ ವೆರಿ ಫರ್ಮ್. ಸೊ ಆ ಒಂದು ಫರ್ಮ್ನೆಸ್ ಅವನಿಗೆ ಗೊತ್ತಾದಾಗ ಅವನು ಮತ್ತಷ್ಟು ಜಾಗೃತನಾಗಲಿ, ಅವನಲ್ಲಿ ಮತ್ತಷ್ಟು ವಿವೇಕ ಮೂಡಿ ಬರಲಿ, ಅವನಲ್ಲಿ ಮತ್ತಷ್ಟು ಪ್ರಿಪರೇಷನ್ಸ್ ಆಗಲಿ. ಯಾಕೆ ಅಂತಂದರೆ ಓನ್ಲಿ ದಿ ಲೈಟ್ ಮೈಂಡ್ ಕ್ಯಾನ್ ಟ್ರಾವೆಲ್ ಟು ದಟ್ ಹೈಟ್. ಲೆಟ್ ದಿ ಮೈಂಡ್ ಆಫ್ ದಿ ನಚಿಕೇತ ಕ್ಯಾನ್ ಟ್ರಾವೆಲ್ ಅ ಟಚ್ ಟು ದಟ್ ಹೈಟ್, ಸೊ ದಟ್ ನಚಿಕೇತ ರಿಸೀವ್ಸ್ ದಿಸ್ ನಾಲೆಡ್ಜ್ ಅಂತ ಹೇಳಿ ಈ ಆತ್ಮಜ್ಞಾನವನ್ನು ಯಾಕೆ ಸೂಕ್ಷ್ಮ, ಯಾಕೆ ಇದನ್ನು ತರ್ಕದಿಂದ ತಿಳ್ಕೊಳ್ಳೋಕ್ಕಾಗಲ್ಲ ಅಂತಹ ಬಹಳ ಬಹಳ ಸಟಲ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾನೆ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.